ಯೋ ಗಾಯ್ಸ್, ಇವತ್ತು ನಾನು ನಿಮಗಾಗಿ ಎಂತಹ ಮೂವಿಯನ್ನು ತಂದಿದ್ದೀನಿ ಗೊತ್ತಾ? ನಿಜವಾಗ್ಲೂ ಈ ಮೂವಿಯನ್ನು ನೋಡಿ ನೀವು ತುಂಬಾನೇ ಆಶ್ಚರ್ಯವಾಗ್ತೀರಾ. ಅಂತಹದೊಂದು ಮೂವಿ ಇದು. ಈ ಮೂವಿಯಲ್ಲಿ ಒಬ್ಬರು ಡಿಟೆಕ್ಟಿವ್ ಇದ್ದಾರೆ. ಒಬ್ಬರಲ್ಲ, ತುಂಬಾ ಜನರು ಡಿಟೆಕ್ಟಿವ್ಸ್ ಇದ್ದಾರೆ. ಆದ್ರೆ ಅವರೆಲ್ಲ ನಾರ್ಮಲ್ ಡಿಟೆಕ್ಟಿವ್ಸ್ ಇಲ್ಲ. ಒಂದು ಕುರಿಗಳ ಗುಂಪೆ ಡಿಟೆಕ್ಟಿವ್ಸ್ ಆಗಿದ್ರೆ ಹೇಗಿರುತ್ತೆ? ಒಬ್ಬ ಏಜ್ ಆದ ಪರ್ಸನ್ ಅವರ ಲೈಫ್ ನಲ್ಲಿ ಅವರ ಕೊನೆ ದಿನಗಳನ್ನ ಹೇಗೆ ಕಳೀತಾರೆ ಅಂತ ನೀವು ಅನ್ಕೋತಿದ್ದೀರಾ? ಮಕ್ಕಳ ಜೊತೆ ಇರಬಹುದು, ಇಲ್ಲ ಊರನ್ನ ಸುತ್ತಾಡಬಹುದು, ಇಲ್ಲ ಆರಾಮಾಗಿ ಮನೇಲೆ ಇದ್ದು ರೆಸ್ಟ್ ಅನ್ನ ಮಾಡಬಹುದು. ಆದ್ರೆ ಇಲ್ಲಿ ನಮ್ಮ ಹೀರೋ ತುಂಬಾನೇ ವಿಚಿತ್ರವಾದ ಪರ್ಸನ್. ವ್ಯಕ್ತಿ. ಅವರ ಲೈಫ್ ನಲ್ಲಿ ಕೊನೆ ದಿನಗಳನ್ನ ಕಳೆಯೋದಕ್ಕಾಗಿ ಅವರು ಚೂಸ್ ಮಾಡಿರೋದು ಏನನ್ನ ಗೊತ್ತಾ? ಒಂದು ದೊಡ್ಡ ಗ್ರಾಸ್ ಲ್ಯಾಂಡ್, ಅದರಲ್ಲಿರುವ ಕುರಿಗಳು. ಅದು ಮಾತ್ರ ಇಲ್ಲ, ಒಂದೊಂದು ದಿನ ಸಂಜೆನವೇ ಅವರ ಮನೆ ಹೊರಗಡೆ ಒಂದು ಚೇರ್ ಅನ್ನ ಹಾಕಿ ಅದರಲ್ಲಿ ಕೂತು ಒಂದು ಡಿಟೆಕ್ಟಿವ್ ಬುಕ್ ಅನ್ನ ಕೈಗೆ ತಗೊಂಡು ಇವತ್ತಿನ ಮರ್ಡರರ್ ಯಾರು ಅನ್ನೋದನ್ನ ನೀವು ಕಂಡುಹಿಡಿಯಿರಿ ನೋಡೋಣ ಅಂತ ಹೇಳ್ಕೊಂಡೆ ಆ ಕುರಿಗಳಿಗೆ ಕಥೆಯನ್ನ ಹೇಳ್ತಿರ್ತಾರೆ ಹೀರೋ. ಇದರಲ್ಲಿ ಆಶ್ಚರ್ಯ ಏನು ಅಂದ್ರೆ ಆ ಕುರಿಗಳು ಕೂಡ ಮನುಷ್ಯರ ರೀತಿನೇ ಸೈಲೆಂಟ್ ಆಗಿ ಕೂತು ನಮ್ಮ ಹೀರೋ ಹೇಳ್ತಾ ಇರುವ ಕಥೆಯನ್ನ ಗಮನ ಕೊಟ್ಟು ಕೇಳ್ತಿರುತ್ತೆ. ಇದನ್ನ ನೋಡ್ಬೇಕಾದ್ರೆ ನಮಗೇನೆ ಕೆಲವೊಂದು ಸಮಯದಲ್ಲಿ ನಿಜವಾಗ್ಲೂ ಈ ಕುರಿಗಳಿಗೆ ಕತೆ ಅರ್ಥ ಆಗ್ತಿದ್ಯಾ ಅಂತ ಡೌಟ್ ಬಂದ್ಬಿಡುತ್ತೆ. ಆದ್ರೆ ಈ ಸಂತೋಷವಾದ ಸೈಲೆಂಟ್ ಆದ ಬದುಕು ಸ್ವಲ್ಪ ದಿನ ಕೂಡ ಮುಂದುವರಿಯೋದಿಲ್ಲ. ಒಂದು ದಿನ ನಾವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಂತಹದೊಂದು ಘಟನೆ ನಡೆದೋಗುತ್ತೆ. ಅಂದ್ರೆ ಸಡನ್ ಆಗಿ ಒಂದು ದಿನ ನಮ್ಮ ಹೀರೋ ಮರ್ಮವಾಗಿ ಸತ್ತೋಗ್ಬಿಟ್ಟಿರ್ತಾರೆ. ಅವರ ಮರಣಕ್ಕೆ ಕಾರಣ ಏನು ಅಂತಾನೆ ಗೊತ್ತಿಲ್ಲ. ಸೊ ಫಸ್ಟ್ ಬಂದಿದ್ದ ಪೊಲೀಸ್ ಆಫೀಸರ್ಸ್ ಸರಿ ಏಜ್ ಆದವರು ತಾನೆ ಹಾರ್ಟ್ ಅಟ್ಯಾಕ್ ಬಂದು ಸತ್ತೋಗ್ಬಿಟ್ಟಿರ್ಬೇಕು ಅಂತ ಅನ್ಕೋತಾರೆ. ಸೊ ಆಲ್ಮೋಸ್ಟ್ ಕೇಸ್ ಅನ್ನು ಕ್ಲೋಸ್ ಮಾಡೋದಕ್ಕೆ ರೆಡಿ ಆಗ್ಬಿಟ್ಟಿರ್ತಾರೆ. ಆದ್ರೆ ನಿಜ ಅದು ಇಲ್ಲ. ಯಾರೋ ಒಬ್ರು ಚೆನ್ನಾಗಿ ಪ್ಲಾನ್ ಮಾಡಿ ನಮ್ಮ ಹೀರೋವನ್ನ ಸ್ಕೆಚ್ ಹಾಕಿ ಕೊಂದಿದ್ದಾರೆ. ಸೊ ಅದು ಯಾರು ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಆದ್ರೆ ಒಂದೇ ಒಂದು ಗುಂಪಿಗೆ ಮಾತ್ರ ಗೊತ್ತಿರುತ್ತೆ. ಅದು ಯಾರು ಅಂದ್ರೆ ನಮ್ಮ ಹೀರೋ ತುಂಬಾನೇ ಪ್ರೀತಿಯಿಂದ ಸಾಕಿದ್ದ ಕುರಿಗಳ ಗುಂಪಿಗೆ. ಸೊ ನಮ್ಮ ಓನರ್ಗೆ ನ್ಯಾಯ ಸಿಗ್ಬೇಕು, ಅವರಿಗೆ ನಡೆದಿರೋದು ಏನು ಆಕ್ಸಿಡೆಂಟ್ ಇಲ್ಲ, ನಾವೇನೇ ನಿಜವಾದ ಕಲ್ಪ್ರಿಟ್ ಅನ್ನ ಕಂಡುಹಿಡಿಬೇಕು ಅಂತ ಡಿಸೈನ್ ಮಾಡಿ ಒಂದೊಂದು ದಿನಾನು ನಮ್ಮ ಹೀರೋ ಇವ್ರುಗಳಿಗೆ ಓದಿ ತೋರಿಸಿದ ಡಿಟೆಕ್ಟಿವ್ ಕಥೆಗಳಿಂದ ಕಲ್ತ್ಕೊಂಡಿದ್ದ ಇನ್ವೆಸ್ಟಿಗೇಷನ್ ಸ್ಕಿಲ್ಸ್ ಅನ್ನು ಯೂಸ್ ಮಾಡಿ ಈ ಕುರಿಗಳೇ ಡಿಟೆಕ್ಟಿವ್ಸ್ ಆಗಿ ಚೇಂಜ್ ಆಗಿ ವರ್ಕ್ ಮಾಡೋದಕ್ಕೆ ಶುರು ಮಾಡ್ತವೆ. ಆದ್ರೆ ಒಂದು ಕುರಿಗಳ ಗುಂಪು ಹೇಗೆ ಒಂದು ಮರ್ಡರ್ ಕೇಸ್ ಅನ್ನ ಸಾಲ್ವ್ ಮಾಡೋದಕ್ಕೆ ಸಾಧ್ಯ? ಆದ್ರೆ ಮನುಷ್ಯರಿಗೆ ಕಂಡುಹಿಡಿಯೋದಕ್ಕೆ ಆಗದೆ ಇರುವ ಈ ಮರ್ಡರ್ ಕೇಸ್ ಅನ್ನ ಹೇಗೆ ಈ ಕುರಿಗಳು ಸಾಲ್ವ್ ಮಾಡೋದಕ್ಕೆ ಸಾಧ್ಯ, ಕಂಡುಹಿಡಿಯೋದಕ್ಕೆ ಸಾಧ್ಯ ಅನ್ನೋ ಕಥೆಯನ್ನು ತುಂಬಾನೇ ಭಯಂಕರವಾಗಿ ನಮಗೆ ಸಖತ್ತಾಗಿ ಇಂಟ್ರೆಸ್ಟಿಂಗ್ ಆಗಿ ಹೇಳಿರುವ ಕಥೆನೇ ದಿ ಶೀಪ್ ಡಿಟೆಕ್ಟಿವ್ಸ್. ಸೊ ನೋಡೋಕು ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಸರಿ, ಓಕೆ, ಇವಾಗ ಕಥೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಇಂಗ್ಲೆಂಡ್ ಅಲ್ಲಿ ಇರ್ತಾ ಇರುವ ಒಂದು ನೆಮ್ಮದಿಯಾದ ಸೈಲೆಂಟ್ ಆದ ವಿಲೇಜ್ ಅನ್ನೇ ನಮಗೆ ತೋರಿಸ್ತಾರೆ. ಸುತ್ತಮುತ್ತಲು ಫುಲ್ ಗ್ರಾಸ್ ಲ್ಯಾಂಡ್ ಆಗಿ ಇರುತ್ತೆ, ನೋಡೋದಕ್ಕೇನೆ ಅಷ್ಟು ಸೌಂದರ್ಯವಾಗಿರುತ್ತೆ. ಸೊ ಮನೆ ಹೊರಗಡೆ ಒಂದು ಮಂಜಾದ ಲೈಟಿನ ಬೆಳಕು, ಅದರ ಕೆಳಗಡೆ ನಮ್ಮ ಹೀರೋ ಕೈಯಲ್ಲಿ ಒಂದು ಬುಕ್ ಅನ್ನು ಹಿಡ್ಕೊಂಡು ಕೂತಿರ್ತಾರೆ. ಅವರನ್ನ ಸುತ್ತ ಯಾವುದೇ ರೀತಿಯ ಮನುಷ್ಯರು ಇಲ್ಲ, ಫುಲ್ ಕುರಿಗಳ ಗುಂಪೇನೆ. ಸೊ ಅವುಗಳ ಮುಂದೆ ನಮ್ಮ ಹೀರೋ ನಗಾಡ್ಕೊಂಡೆ ಹಾಗೆ ಕಥೆಯನ್ನು ಹೇಳೋದಕ್ಕೆ ಶುರು ಮಾಡ್ತಾರೆ. ಇವರ ಹೆಸರು ಜಾರ್ಜ್. ಇವರೇನೇ ಈ ಮೂವಿಯ ಹೀರೋ. ಯಾರು ಅಂತ ಗೊತ್ತಾಗ್ತಿದ್ಯಾ? ನಮ್ಮ ಎಕ್ಸ್ ಮ್ಯಾನ್, ವಲ್ವರಿನ್, ಹಗ್ ಜಾಕ್ ಮ್ಯಾನ್. ಲೈಫ್ ಲಾಂಗ್ ಪೂರ್ತಿ ಈ ಗ್ರಾಮದಲ್ಲಿ ಬದುಕಿದ್ದ ಒಂದು ನಾರ್ಮಲ್ ಆದ ಶೀಪ್ ಫಾರ್ಮರ್ ಅಂದ್ರೆ ಶೆಪರ್ಡ್. ಸೊ ಇವರಿಗೆ ಜನರ ಗುಂಪು ಅಂದ್ರೇನೆ ಆಗೋದಿಲ್ಲ, ಆದ್ರಿಂದ ಊರಿನ ಒಳಗಡೆ ಹೋಗೋದೇ ತುಂಬಾನೇ ರೇರ್. ಇವರ ಪ್ರಪಂಚವೇ ಈ ಗ್ರಾಸ್ಲ್ಯಾಂಡ್ ಮತ್ತೆ ಇಲ್ಲಿರುವ ಕುರಿಗಳೇ. ಮತ್ತೆ ಇನ್ನೊಂದು ವಿಷಯ ಏನು ಅಂದ್ರೆ ರೆಬೆಕಾ ಅಂತ ಇವರಿಗೆ ಒಬ್ಬಳು ಮಗಳು ಕೂಡ ಇರ್ತಾಳೆ. ಆದ್ರೆ ಅವಳನ್ನು ಚಿಕ್ಕ ವಯಸ್ಸಿನಿಂದ ಇವರ ಕೈಯಲ್ಲಿ ಸಾಕೋಕೆ ಆಗದೆ ಇರುವಂತಹ ಒಂದು ಸಿಚುವೇಶನ್ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ. ಆದ್ರಿಂದ ಮಗಳು ಇವರ ಜೊತೆ ಇಲ್ಲ. ಸೊ ಮಗಳಿಗೆ ಅವಾಗ ಲೆಟರ್ ನ ಬರೆದು ಕಳಿಸ್ತಿರ್ತಾರೆ. ಇಲ್ಲಿರುವ ಒಂದೊಂದು ದಿನಾನು ಹೇಗೆ ಇವರಿಗೆ ಕಳೀತಿದೆ, ಇಲ್ಲಿರುವ ಕುರಿಗಳೆಲ್ಲ ಹೇಗಿರ್ತಿದೆ, ಇವರು ಹೇಗೆ ಅದನ್ನ ಸಾಕ್ತಿದ್ದಾರೆ ಅಂತ ಎಲ್ಲವನ್ನು ಮಗಳ ಜೊತೆ ಶೇರ್ ಮಾಡ್ಕೊತಿರ್ತಾರೆ ಲೆಟರ್ ಮುಖಾಂತರ. ನಿಜವನ್ನ ಹೇಳ್ಬೇಕು ಅಂದ್ರೆ ನಮ್ಮ ಹೀರೋಗೆ ರೆಬೆಕಾವನ್ನ ಬೆಳೆಸಬಾರ್ದು ಅಂತ ಇಲ್ಲ, ಅವರಿಗೆ ಅವರ ಮಗಳು ಅಂದ್ರೆ ತುಂಬಾನೇ ಆಸೆ, ತುಂಬಾನೇ ಇಷ್ಟ. ಆದ್ರೆ ಏನು ಸಿಚುವೇಶನ್ ಪಾಪ. ಹಾಗೆ ಸ್ವಲ್ಪ ಹಿಂದೆ ಫ್ಲಾಶ್ ಬ್ಯಾಕ್ ಗೆ ಹೋಗಿ ನೋಡ್ಬೇಕಾದ್ರೆ ನಮ್ಮ ಹೀರೋ ಯಂಗ್ ಆಗಿ ಇರ್ಬೇಕಾದ್ರೇನೆ ಅವರ ಹೆಂಡತಿ ತೀರೋಗ್ಬಿಟ್ಟಿದ್ದಾರೆ. ಸೊ ಅಂತ ಸಮಯದಲ್ಲಿ ನಮ್ಮ ಹೀರೋ ಹತ್ರ ಎರಡು ಪುಟ್ಟ ಮಕ್ಕಳನ್ನ ಸಾಕುವಷ್ಟು ಹಣನೂ ಇಲ್ಲ, ಅಂತಸ್ತು ಇಲ್ಲ. ಆದ್ರಿಂದ ತುಂಬಾನೇ ಬೇಜಾರಾಗಿ ತನ್ನನ್ನ ಸ್ಟ್ರಾಂಗ್ ಮಾಡ್ಕೊಂಡು ತನ್ನ ಇಬ್ಬರ ಮಕ್ಕಳನ್ನು ಬೇರೆ ಒಂದು ಕುಟುಂಬಕ್ಕೆ ಹ್ಯಾಂಡ್ ಓವರ್ ಮಾಡಿ ಸಾಕೋದಕ್ಕೆ ಹೇಳ್ತಾರೆ. ಆದ್ರೆ ಅದಕ್ಕಾಗಿ ಒಂದು ದಿನ ಕೂಡ ಆ ಮಕ್ಕಳನ್ನ ಇವರು ಮರ್ತೇ ಇಲ್ಲ. ಆದ್ರಿಂದಾನೇ ಇವಾಗ ಕೂಡ ರೆಬೆಕಾಗೆ ಲೆಟರ್ಸ್ ಅನ್ನ ಬರೆದು ಕಳಿಸ್ತಿದ್ದಾರೆ. ರೆಬೆಕಾ ಇವತ್ತು ಲಿಲಿ ಏನನ್ನ ಮಾಡಿದ್ಲು ಗೊತ್ತಾ? ಸೆಬಾಸ್ಟಿಯನ್ ಒಬ್ಬನೇ ಬೆಟ್ಟದ ಮೇಲೆ ಹೋಗಿ ಕೂತಿದ್ದ ಅಂತ ದಿನವೇ ಈ ಗ್ರಾಸ್ಲ್ಯಾಂಡ್ ಅಲ್ಲಿ ನಡೆಯುವ ಚಿಕ್ಕ ಚಿಕ್ಕ ವಿಷಯಗಳನ್ನ ಕೂಡ ಲೆಟರ್ಸ್ ಅಲ್ಲಿ ಶೇರ್ ಮಾಡ್ಕೊತಿರ್ತಾರೆ ನಮ್ಮ ಹೀರೋ. ಸೊ ಹೀಗೇನೆ ಮನುಷ್ಯರಿಗಿಂತ ನಮ್ಮ ಹೀರೋ ಅವನ ಲೈಫ್ ಅಲ್ಲಿ ಯಾರು ತುಂಬಾನೇ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ ಅದು ಇಲ್ಲಿ ಇರ್ತಾ ಇರುವ ಕುರಿಗಳೇ. ಅದರಲ್ಲೂ ಒಂದೊಂದು ಕುರಿಗಳಿವೆ ಒಂದೊಂದು ತರ ವಿಚಿತ್ರವಾದ ಕ್ಯಾರೆಕ್ಟರ್ ಗಳಿರ್ತಿದೆ. ಸೊ ಫಸ್ಟ್ ಇರ್ತಾ ಇರೋದು ಸರ್ ರೈಫಿಲ್. ಈ ಕುರಿಯನ್ನು ನೋಡ್ಬೇಕಾದ್ರೇನೆ ಯಾವ್ದೋ ರಾಜವಂಶವನ್ನ ಸೇರಿದವರ ರೀತಿ ಕಾಣ್ತಿದೆ ಅಲ್ವಾ? ಸೊ ಯಾವಾಗ್ಲೂ ಸೀರಿಯಸ್ ಆದ ಫೇಸ್, ಗಂಭೀರವಾದ ವಾಕಿಂಗ್, ನಾನೇನು ನಾರ್ಮಲ್ ಆದ ಕುರಿ ಇಲ್ಲ ಅನ್ನೋ ರೀತಿ ಒಂದು ಆಟಿಟ್ಯೂಡ್. ಸೊ ಆಟಿಟ್ಯೂಡ್ ಜೊತೆನೆ ಈ ಕುರಿ ಸುತ್ತುತ್ತಿರುತ್ತೆ. ನಂತರ ಒಂದು ಫಿಮೇಲ್ ಕುರಿ. ಈ ಕುರಿಗೆ ಹೇಗೆ ಅಂದ್ರೆ ತನಗಿಂತ ಸೌಂದರ್ಯವಾಗಿರುವ ಬೇರೆ ಒಂದು ಕುರಿ ಪ್ರಪಂಚದಲ್ಲಿ ಇಲ್ವೇ ಇಲ್ಲ ಅನ್ನೋ ಥಾಟ್ ಈ ಕುರಿಗೆ. ಇವನ್ ಅದು ನಡೆಯೋ ಸ್ಟೈಲು ಕೂಡ ಮಾಡೆಲ್ ವಾಕಿಂಗ್. ಮಿಕ್ಕಿರುವ ಕುರಿಗಳನ್ನ ನೋಡಿ ನಿಮಗೂ ನನಗೂ ತುಂಬಾನೇ ಡಿಫರೆನ್ಸ್ ಇರ್ತಿದೆ ಅನ್ನೋ ರೀತಿ ಲುಕ್ ಅನ್ನು ಕೊಡ್ತಿರುತ್ತೆ. ನಂತರ ನೋಡಿದ್ರೆ ಭೂ ಪಾಪ ಅದರ ಕಣ್ಣನ್ನ ಮುಚ್ಕೊಳ್ಳೋ ಅಷ್ಟು ತುಂಬಾನೇ ಕೂದಲು ಬೆಳ್ಕೊಬಿಟ್ಟಿರುತ್ತೆ. ಸರಿಯಾಗಿ ಅದಕ್ಕೆ ಕಣ್ಣೆ ಕಾಣಿಸೋದಿಲ್ಲ, ಆದ್ರೂ ಅದಕ್ಕೆ ಅದ್ರ ಬಗ್ಗೆ ಎಲ್ಲ ಕೇರ್ ಇಲ್ಲ, ಯಾವಾಗ್ಲೂ ಖುಷಿಯಾದ ಮೂಡಲೇ ಇರುತ್ತೆ. ಅದರ ನಂತರವೇ ಬರ್ತಾರೆ ನಮ್ಮ ರೌಡಿ ಟ್ವಿನ್ಸ್ ಹುಡುಗರು ರಿಕಿ ಮತ್ತೆ ರೋನಿ. ಸೊ ಅವ್ರಗಳಿಗೆ ಲೈಫ್ ಅಲ್ಲಿ ಒಂದೇ ಒಂದು ಖುಷಿ, ಏನಾದ್ರೂ ಕಣ್ಣಿಗೆ ಬಿದ್ರೆ ಫಸ್ಟ್ ಅದನ್ನ ಹೊಡೆಯೋನ್ವಾ ಇಲ್ಲ ಗುದ್ದಿ ಎತ್ತು ಬಿಸಾಕ್ ಬಿಡೋನ್ವಾ ಅಂತ ಯೋಚನೆ ಮಾಡೋದೆ. ಆದ್ರೆ ಇಡೀ ಗುಂಪಲ್ಲಿ ತುಂಬಾನೇ ಸ್ಪೆಷಲ್ ಆದ ಕುರಿ ಯಾರು ಅಂದ್ರೆ ಅದೇನೆ ನಮ್ಮ ಮೇಪಲ್.
ನಮ್ಮ ಮೇಪಲ್ಗೆ ಒಂದು ವಿಚಿತ್ರವಾದ ಎಬಿಲಿಟಿ ಇರುತ್ತೆ. ಒಂದು ಸಲ ನೋಡಿದ ವಿಷಯ, ಒಂದು ಸಲ ಕೇಳಿದ ವಿಷಯ, ಒಂದು ಸಲ ನಡೆದಿದ್ದ ಘಟನೆ ಇದನ್ನ ನೋಡ್ಬಿಟ್ರೆ ಕೇಳ್ಬಿಟ್ರೆ ಆಯ್ತು, ಲೈಫ್ ಅಲ್ಲಿ ಇವನ ಕೈಯಲ್ಲಿ ಅದನ್ನ ಮರೆಯೋದಕ್ಕೆ ಆಗೋದೇ ಇಲ್ಲ. ಎಲ್ಲವೂ ಅವನ ಮೈಂಡ್ ಅಲ್ಲಿ ಸೇವ್ ಆಗಿರುತ್ತೆ, ಎಲ್ಲವನ್ನು ನೆನ್ಪಿಟ್ಕೊಂಡಿರ್ತಾನೆ. ಹೀಗಿರ್ಬೇಕಾದ್ರೆ ನಮ್ಮ ಹೀರೋಗೆ ತುಂಬಾನೇ ಇಷ್ಟವಾಗಿರುವ ಕುರಿಗಳು ಬೇರೆ ಎರಡೇನೆ. ಒಂದು ಲಿಲ್ಲಿ, ಇನ್ನೊಂದು ಸೆಬಾಸ್ಟಿಯನ್. ಈ ಸೆಬಾಸ್ಟಿಯನ್ ನೋಡಿದ್ರೆ ಬೇರೆ ಮಿಕ್ಕಿರುವ ಕುರಿಗಳ ರೀತಿ ಇಲ್ಲ, ಸ್ವಲ್ಪ ಕಪ್ಪಿಗಿರ್ತಾನೆ, ಯಾವಾಗ್ಲೂ ಲೋನ್ಲಿಯಾಗಿ ಇರ್ತಾನೆ. ಮಿಕ್ಕಿರುವ ಕುರಿಗಳ ಜೊತೆ ಸೇರಿ ಅವನು ಸುತ್ತಾಡೋದೇ ತುಂಬಾನೇ ರೇರ್ ಆದ ವಿಷಯವೇ. ಸೊ ಗ್ರಾಸ್ಲ್ಯಾಂಡ್ ಪಕ್ಕದಲ್ಲಿ ಇರ್ತಾ ಇರುವ ಒಂದು ಬೆಟ್ಟ ಇರುತ್ತೆ, ಅದರ ಟಾಪ್ ಗೆ ಹೋಗಿ ಕೂತು ಅಲ್ಲಿ ಮೇಲ್ ನಿಂತ್ಕೊಂಡು ಅಲ್ಲಿಂದ ಮುಂದೆ ಎಲ್ಲವನ್ನು ಸೈಲೆಂಟ್ ಆಗಿ ವಾಚ್ ಮಾಡ್ತಿರ್ತಾನೆ. ಇದನ್ನು ನೋಡುವ ಮಿಕ್ಕಿರುವ ಕುರಿಗಳು ಕೂಡ ಏನು ಇವನಿಗೆ ಇಷ್ಟೊಂದು ಕೊಬ್ಬು, ಯಾರ ಜೊತೆನೂ ಅವನು ಮಾತಾಡೋದಿಲ್ವಾ ಅಂತ ಅನ್ಕೋತಿರ್ತಾರೆ. ಆದ್ರೆ ನಿಜವನ್ನ ಹೇಳ್ಬೇಕು ಅಂದ್ರೆ ನಮ್ಮ ಸೆಬಾಸ್ಟಿಯನ್ ಹಿಂದೆ ಅವನ ಪಾಸ್ಟ್ ಸ್ಟೋರಿಯಲ್ಲಿ ಯಾರಿಗೂ ಗೊತ್ತಿಲ್ಲದೆ ಇರುವ ಒಂದು ನೋವಾದ ಫ್ಲಾಶ್ ಬ್ಯಾಕ್ ಇರ್ತಿದೆ. ಅದು ಏನು ಅನ್ನೋದು ಮುಂದೆ ನಮಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಈ ಕಡೆ ನಮ್ಮ ಹೀರೋವನ್ನು ನೋಡಿದ್ರೆ ಅವರು ಯಾವಾಗ್ಲೂ ಒಂದೇ ಒಂದು ವಿಷಯವನ್ನ ಮಾತ್ರ ಸ್ಟ್ರಾಂಗ್ ಆಗಿ ಹೇಳ್ತಿರ್ತಾರೆ. ಈ ಪ್ರಪಂಚದಲ್ಲೇ ತುಂಬಾನೇ ಸ್ಮಾರ್ಟ್ ಆಗಿರುವ ಕುರಿ ಯಾರು ಅಂತ ಕೇಳಿದ್ರೆ ಅದು ಲಿಲ್ಲಿನೇ. ಯಾಕೆಂದ್ರೆ ಲಿಲ್ಲಿ ಏನು ನಾರ್ಮಲ್ ಆದ ಕುರಿ ಇಲ್ಲ. ಒಂದೊಂದು ದಿನ ಸಂಜೆನೂ ನಮ್ಮ ಹೀರೋ ಆ ಡಿಟೆಕ್ಟಿವ್ ನಾವೆಲ್ ಅನ್ನು ಓದ್ಬೇಕಾದ್ರೆ ಮಿಕ್ಕಿರುವ ಕುರಿಗಳೆಲ್ಲ ಅರ್ಧ ನಿದ್ದೆಯಲ್ಲೇ ಕೇಳಿಸ್ಕೊತಿರುತ್ತೆ, ಆದ್ರೆ ಲಿಲ್ಲಿ ಮಾತ್ರ ಫುಲ್ ಕಾನ್ಸಂಟ್ರೇಷನ್ ಅನ್ನು ಕೊಟ್ಟು ಕೇಳಿಸ್ಕೊತಿರುತ್ತೆ. ಅದು ಮಾತ್ರ ಇಲ್ಲ, ಆ ಕಥೆಯನ್ನ ಅನಲೈಸ್ ಮಾಡುತ್ತೆ, ಕ್ಲೂವನ್ನ ಕನೆಕ್ಟ್ ಮಾಡುತ್ತೆ. ಅದರ ನಂತರ ನೋಡಿ ಎಲ್ಲವನ್ನು ಚೆಕ್ ಮಾಡ್ಬಿಟ್ಟು ಇಲ್ಲ ಮರ್ಡರರ್ ಆಗಿ ಇವನಿರೋದಕ್ಕೆ ಚಾನ್ಸಸ್ ಇಲ್ಲ, ನಾನು ಹೇಳ್ತೀನಿ ಕೇಳಿ ಇನ್ನ ಟ್ವಿಸ್ಟ್ ಇರ್ತಿದೆ ಅಂತ ಡಿಟೆಕ್ಟಿವ್ಸ್ ಗಳ ರೀತಿನೇ ಪ್ರೆಡಿಕ್ಟ್ ಮಾಡೋದಕ್ಕೆ ಶುರು ಮಾಡ್ಕೊತಾಳೆ. ಇನ್ನ ಅಕ್ಷರ ಏನು ಅಂದ್ರೆ ಹೀರೋ ಓದುವ ಸ್ಟೋರೀಸ್ ಅಲ್ಲಿ ಕಲ್ಪ್ರಿಟ್ ಯಾರು ಅನ್ನೋ ವಿಷಯವನ್ನ ಲಿಲ್ಲಿ ಗೆಸ್ ಮಾಡೋದು ಮ್ಯಾಕ್ಸಿಮಮ್ ಕರೆಕ್ಟ್ ಆಗಿನೇ ಇರುತ್ತೆ. ಆದ್ರಿಂದಾನೇ ನಮ್ಮ ಹೀರೋಗೆ ಲಿಲ್ಲಿ ಮೇಲೆ ಇನ್ನೂ ಸ್ವಲ್ಪ ಪ್ರೀತಿ ಜಾಸ್ತಿ. ಸೊ ಹೀಗೇನೆ ಒಂದೊಂದು ರಾತ್ರಿನೂ ನಮ್ಮ ಹೀರೋ ಕಥೆನ ಓದ್ಬಿಟ್ಟು ಮಲಗೋದಕ್ಕೆ ಹೋಗ್ಬಿಡ್ತಾರೆ. ಆದ್ರೆ ನಿಜವಾದ ಫಣ್ಣೆ ಅದರ ನಂತರವೇ ಶುರುವಾಗುತ್ತೆ. ಹೀರೋ ಮಲಗಿದ ತಕ್ಷಣವೇ ಎಲ್ಲ ಕುರಿಗಳಿಗೂ ಎಚ್ಚರಿಯಾಗಿ ಎದ್ಬಿಡ್ತವೆ. ಒಬ್ಬ ಕುರಿ ನಾನು ಅವಾಗ್ಲೇ ಹೇಳ್ದೆ ಅಲ್ವಾ ನನಗೆ ಆ ಬಟ್ಲರ್ ಮೇಲೆ ಇನ್ನೇ ಡೌಟ್ ಆಗಿರ್ತಿದೆ ಅಂತ ಹೇಳ್ಬೇಕಾದ್ರೆ ಇನ್ನೊಂದು ಕುರಿ ಲೋ ಆ ರೀತಿ ಎಲ್ಲ ಇಲ್ಲ ಕಣೋ, ನಿಜವಾಗ್ಲೂ ಆ ಕಲ್ಪ್ರಿಟ್ ಆ ಪೊಲೀಸ್ ಆಫೀಸರೇ ಅಂತ ಹೇಳಿ ಜಗಳವೆಲ್ಲ ಮಾಡ್ಕೊತಾರೆ. ಸೊ ರಾತ್ರಿ ಪೂರ್ತಿ ಡಿಟೆಕ್ಟಿವ್ಸ್ ಡಿಸ್ಕಷನ್ ಹೋಗ್ತಿರುತ್ತೆ. ಹೀಗಿರ್ಬೇಕಾದ್ರೆ ಗುಂಪಲ್ಲಿ ಇರ್ತಾ ಇರುವ ಒಂದು ಚಿಕ್ಕ ಕುರಿಯನ್ನ ಮಾತ್ರ ಇವ್ರುಗಳು ಯಾರುವೆ ಸೇರಿಸ್ಕೊಳ್ಳೋದಿಲ್ಲ, ಯಾರುವೆ ಅದರ ಜೊತೆ ಮಾತಾಡೋದಿಲ್ಲ, ಯಾಕೆ ಅದರ ಪಕ್ಕದಲ್ಲಿ ಕೂಡ ಮಲ್ಗೋದಿಲ್ಲ. ಆ ಪುಟ್ಟ ಕುರಿಯ ಹೆಸರೇನೆ ವಿಂಟರ್. ವಿಂಟರ್ ಒಬ್ಬ ವಿಚಿತ್ರವಾದ ಕುರಿ. ಯಾಕೆಂದ್ರೆ ಒಂದು ನಾರ್ಮಲ್ ಆದ ಕುರಿಗಳೆಲ್ಲ ಸ್ಪ್ರಿಂಗ್ ಸೀಸನ್ ಅಲ್ಲಿ ಹುಟ್ಟುತ್ತೆ, ಆದ್ರೆ ಈ ವಿಂಟರ್ ಮಾತ್ರವೇ ಚಳಿಗಾಲದಲ್ಲಿ ಹುಟ್ಟಿದ್ದು. ಆದ್ರಿಂದ ಮಿಕ್ಕಿರುವ ಕುರಿಗಳೆಲ್ಲ ಇದೇನು ನಾರ್ಮಲ್ ಆದ ಕುರಿ ಇಲ್ಲ, ಇದೊಂದು ವಿಚಿತ್ರವಾದ ಕುರಿ, ಇದೊಂದು ಸ್ಟ್ರೇಂಜೋ ಅನ್ನೋ ರೀತಿ ಒಂದ್ ರೀತಿ ಡೌಟ್ ಅಲ್ಲೇ ನೋಡ್ತಿರ್ತವೆ. ಅದು ಮಾತ್ರ ಇಲ್ಲ, ಪಾಪ ಈ ವಿಂಟರ್ ತುಂಬಾನೇ ಚಳಿಗಾಲದಲ್ಲಿ ಕೂಡ ಮಿಕ್ಕಿರುವ ಕುರಿಗಳು ಅದರ ಪಕ್ಕದಲ್ಲಿ ವಿಂಟರ್ ಅನ್ನ ಮಲಗಿಸ್ಕೊಳ್ಳೋದಿಲ್ಲ. ಆದ್ರಿಂದ ಅದು ಮಾತ್ರ ಸೆಪರೇಟ್ ಆಗಿ ಹೊರಗಡೆ ಮಲ್ಗಿ ಹಾಗೆ ಆಕಾಶವನ್ನೇ ನೋಡ್ತಿರುತ್ತೆ. ಹೀಗಿರ್ಬೇಕಾದ್ರೆ ಆವತ್ತಿನ ದಿನ ರಾತ್ರಿ ಏನೋ ಒಂದು ಶಾಕಿಂಗ್ ಆದ ಘಟನೆ ನಡೆಯಲಿದೆ. ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ, ನಾರ್ಮಲ್ ಆಗಿ ಇರುತ್ತೆ, ಪಕ್ಷಿಗಳ ಸದ್ದು, ಸ್ವಲ್ಪ ಚಳಿಯಾಗಿರುತ್ತೆ ಗಾಳಿ ಅಂತ ಎಲ್ಲವೇ ಚೆನ್ನಾಗಿನೇ ಇರುತ್ತೆ. ಯಾವಾಗ ರೀತಿನೂ ಲಿಲ್ಲಿ ಮತ್ತೆ ಮೇಪಲ್ ಹಾಗೆ ಆ ಗ್ರಾಸ್ಲ್ಯಾಂಡ್ ಅನ್ನೇ ಸುತ್ತಿ ಬರ್ತಾರೆ. ಹಾಗಿರ್ಬೇಕಾದ್ರೆ ಸಡನ್ ಆಗಿ ಒಂದು ಜಾಗದಲ್ಲಿ ಫ್ರೀಸ್ ಆಗಿ ನಿಂತ್ಕೊಂಡ್ಬಿಡ್ತಾರೆ. ಲಿಲ್ಲಿ ತುಂಬಾನೇ ಶಾಕಿಂಗ್ ಆಗಿ ಏನೋ ಒಂದು ವಿಷಯವನ್ನು ನೋಡ್ತಿರ್ತಾಳೆ. ಅದನ್ನ ಮೇಪಲ್ ಕೂಡ ನೋಡ್ತಾನೆ. ಅವನಿಗೆ ನೋಡಿ ತುಂಬಾನೇ ಹೆದರ್ಕೋತಿರ್ತಾನೆ. ಏನು ಅಂದ್ರೆ ಅವರುಗಳ ಮುಂದೆ ಆ ಗ್ರಾಸ್ಲ್ಯಾಂಡಿನ ಮೇಲೆ ಯಾವುದೇ ರೀತಿಯ ಬಾಡಿ ಶೇಕಿಂಗು ಇಲ್ಲದೆ ಹೀರೋ ಬಿದ್ದಿರ್ತಾನೆ. ಇದನ್ನ ನೋಡಿದ ತಕ್ಷಣವೇ ನಮ್ಮ ಮೇಪಲ್ ಅರ್ಥ ಮಾಡ್ಕೊತಾನೆ. ಸೊ ನಿಧಾನಕ್ಕೆ ಹೀರೋ ಹತ್ರ ಹೋಗಿ ನೋಡ್ತಾನೆ. ಒಂದು ಸೆಕೆಂಡ್ಸ್ ಹಾಗೆ ಫ್ರೀಸ್ ಆಗಿ ಇಬ್ಬರವೇ ಹೀರೋವನ್ನೇ ನೋಡ್ತಿರ್ತಾರೆ. ಆವಾಗ ಮೇಪಲ್ ತುಂಬಾನೇ ಬೇಜಾರಾಗ್ಬಿಟ್ಟು ತಲೆ ತಗ್ಗಿ ಲಿಲ್ಲಿ ಹೀರೋ ಅವರ ಹಾರ್ಟ್ ಬಡ್ಕೋತಿಲ್ಲ, ನಮ್ಮ ಹೀರೋ ನಮ್ಮನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬೇಕಾದ್ರೆ ಲಿಲ್ಲಿ ಕೈಯಲ್ಲಿ ಇದನ್ನ ತಡ್ಕೊಳಕ್ಕೇನೆ ಆಗ್ತಿಲ್ಲ. ಯಾಕೆಂದ್ರೆ ಕುರಿಗಳ ನಂಬಿಕೆಯ ಪ್ರಕಾರ ಯಾರಾದ್ರೂ ಸತ್ತೋಗ್ಬಿಟ್ರೆ ಅವ್ರುಗಳು ಆಕಾಶದಲ್ಲಿ ಹಾಗೆ ಮೋಡವಾಗಿ ಬದಲಾಗಿ ಚೇಂಜ್ ಆಗ್ಬಿಡ್ತಾರಂತೆ. ಹಾಗಿರ್ಬೇಕಾದ್ರೆ ಏನಕ್ಕಾಗಿ ನಮ್ಮ ಹೀರೋ ಇನ್ನ ಮೇಘವಾಗಿ ಚೇಂಜ್ ಆಗಿಲ್ಲ, ಯಾಕೆ ಮತ್ತೆ ಯಾವುದೇ ರೀತಿಯ ರಿಯಾಕ್ಷನ್ ಇಲ್ಲದೆ ಈ ರೀತಿ ಮಲಗಿದ್ದಾರೆ ಅಂತ ಲಿಲ್ಲಿನೂ ಯೋಚನೆ ಮಾಡಿ ಏನನ್ನ ಮಾಡೋದಂತ ಗೊತ್ತಾಗದೆ ಹಾಗೆ ಸೈಲೆಂಟ್ ಆಗಿ ನಿಂತಿರುತ್ತೆ. ಹಾಗಿರ್ಬೇಕಾದ್ರೆ ಮಿಕ್ಕಿರುವ ಎಲ್ಲಾ ಕುರಿಗಳು ಆ ಜಾಗಕ್ಕೆ ಒನ್ ಬೈ ಒನ್ ಬರ್ತಿರ್ತವೆ. ಆವಾಗ್ಲೇ ಈ ಮೇಪಲ್ ನಿಧಾನಕ್ಕೆ ಮುಂದೆ ಬರ್ತಾನೆ. ಈ ಗುಂಪಿನಲ್ಲಿ ನೇಚರ್ ಅನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋನು ಈ ಮೇಪಲ್ ಮಾತ್ರವೇ. ಸೊ ಅವನು ಲಿಲ್ಲಿ ಹತ್ರ ಸೈಲೆಂಟ್ ಆಗಿ ಏನನ್ನ ಹೇಳ್ತಾನೆ ಅಂದ್ರೆ, ಲಿಲ್ಲಿ ಇಲ್ಲಿ ನೋಡು, ಮನುಷ್ಯರೇನು ನಮ್ಮ ರೀತಿ ಇಲ್ಲ, ನಾವು ನಂಬೋ ರೀತಿ ಅವ್ರುಗಳು ಏನು ಮೇಘವಾಗಿ ಚೇಂಜ್ ಆಗುವುದಿಲ್ಲ, ಅವ್ರುಗಳು ಹೋಗ್ಬಿಟ್ರೆ ಅಷ್ಟೇನೆ ಅವ್ರುಗಳಿಗೆ ಎಂಡ್, ಅದರ ನಂತರ ಅವ್ರುಗಳು ಯಾವುದೇ ರೀತಿಯೂ ಚೇಂಜ್ ಆಗುವುದಿಲ್ಲ ಅಂತ ಹೇಳ್ಬೇಕಾದ್ರೆ ಈ ಮಾತನ್ನ ಕೇಳಿದ ತಕ್ಷಣ ಲಿಲ್ಲಿಗೆ ತುಂಬಾನೇ ಮನಸ್ಸಿಗೆ ನೋವಾಗುತ್ತೆ. ಆದ್ರೆ ಅದಕ್ಕಿಂತ ಆಶ್ಚರ್ಯವಾಗಿ ಒಂದು ವಿಷಯ ಇರ್ತಿದೆ. ಈ ಕುರಿಗಳಿಗೆ ಒಂದು ವಿಚಿತ್ರವಾದ ಅಭ್ಯಾಸ ಇರ್ತಿದೆ. ಅದು ಏನು ಅಂದ್ರೆ ಅವುಗಳು ಇಷ್ಟಪಟ್ಟರೆ ತನಗೆ ಬೇಡದೆ ಇರುವ ನೋವು ಕಷ್ಟ ಎಲ್ಲವನ್ನು ಮರ್ತೋಗ್ಬಿಡ್ಬಹುದು. ಒಂದು ನಿಮಿಷದ ಹಿಂದೆ ಇರ್ತಾ ಇದ್ದ ನೋವನ್ನ ಕೂಡ ನೆಕ್ಸ್ಟ್ ಸೆಕೆಂಡ್ ಇಲ್ಲ ಅನ್ನೋ ರೀತಿ ಚೇಂಜ್ ಮಾಡ್ಕೋಬಹುದು. ಇಂಥದ್ದೊಂದು ವಿಷಯ ನಡೆದಿದೆ ಅನ್ನೋದನ್ನ ಮನಸ್ಸಿಂದ ಎರೇಸ್ ಮಾಡ್ಬಿಟ್ಟು ನೆಕ್ಸ್ಟ್ ಸೆಕೆಂಡ್ ಇಂದಾನೆ ನಾರ್ಮಲ್ ಆಗಿ ಬಿಹೇವ್ ಮಾಡೋದಕ್ಕೆ ಆಗುತ್ತೆ. ಸೊ ನಿಜವಾಗ್ಲೂ ಇದನ್ನ ನೋಡ್ಬೇಕಾದ್ರೆ ಒಂದು ಸೂಪರ್ ಪವರ್ ರೀತಿ ತಾನೆ. ಈ ಪವರ್ ಎಲ್ಲ ನಮಗೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಒಂದು ಸೆಕೆಂಡ್ ಹಿಂದೆ ಏನಾದ್ರೂ ಪ್ರಾಬ್ಲಮ್ ನಮಗೆ ನಡೆದಿತ್ತು ಅಂದ್ರೆ ಅದನ್ನ ತಕ್ಷಣವೇ ಮರ್ತು ಬಿಟ್ಟು ನಾರ್ಮಲ್ ಕಂಡೀಷನ್ ಗೆ ಬರ್ಬೋದಾಗಿತ್ತು. ಇನ್ನ ಲವ್ ಫೇಲಿಯರ್ ಅಂದ್ರೆ ಒಂದೇ ಸೆಕೆಂಡ್ ಅಲ್ಲಿ ಮರ್ತು ಬಿಟ್ಟು ಹೋಗಲೇ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಸೆಕೆಂಡ್ ಗೆ ನಾವು ಚೇಂಜ್ ಮಾಡ್ಕೊಂಡು ಹೋಗಬಹುದಾಗಿತ್ತು. ಆದ್ರೆ ಈ ಪವರ್ ಒಂದೇ ಒಂದು ಕುರಿಗೆ ಮಾತ್ರ ಇರ್ತಾ ಇಲ್ಲ. ಆ ಕುರಿ ಯಾರು? ನಮ್ಮ ಮೇಪಲ್. ಅವನಿಂದ ಯಾವ ವಿಷಯವನ್ನು ಮರೆಯೋದಕ್ಕೆ ಆಗೋದೇ ಇಲ್ಲ ಲೈಫ್ ಲಾಂಗ್. ಒಂದು ಖುಷಿಯಾಗಿದ್ರು ಸರಿ, ನೋವಾದ್ರೂ ಸರಿ, ಕಷ್ಟ ಅಂದ್ರೂ ಸರಿ, ಅವು ಎಲ್ಲವೇ ಅವನ ಲೈಫ್ ಲಾಂಗ್ ಪೂರ್ತಿ ಅವನ ನೆನಪಿನಲ್ಲೇ ಇರುತ್ತೆ. ಆದ್ರಿಂದ ಕೆಲವೊಂದು ಸಮಯದಲ್ಲಿ ಇದೇನು ಬ್ಲೆಸಿಂಗ್ಸ್ ಇಲ್ಲ, ಇದೇನು ಪವರ್ ಇಲ್ಲ, ಇದೊಂದು ಶಾಪ ಅಂತ ಕೂಡ ಅವನಿಗೆ ಅನಿಸ್ತಿರುತ್ತೆ. ಇವಾಗ ನಮ್ಮ ಹೀರೋ ಸತ್ತೋಗ್ಬಿಟ್ಟಿದ್ದಾನೆ ಅಂತ ವಿಷಯ ಗೊತ್ತಾಗಿದ್ದ ತಕ್ಷಣ ಮಿಕ್ಕಿರುವ ಕುರಿಗಳ ರಿಯಾಕ್ಷನ್ ಏನು ಗೊತ್ತಾ? ಸರಿ, ತಕ್ಷಣವೇ ಎಲ್ಲವನ್ನೂ ನಾವು ಮರ್ತು ಬಿಡೋಣ, ಹೀರೋ ಬಗ್ಗೆ
ನಾವು ಯೋಚನೆ ಮಾಡಿದ್ರೆ ಮತ್ತೆ ಮತ್ತೆ ನಮಗೆ ನೋವಾಗ್ತಿರುತ್ತೆ. ಸೊ ಈ ಕೆಟ್ಟ ಘಟನೆಯನ್ನ ನಮ್ಮ ಮನಸ್ಸಿಂದ ತೆಗೆದಾಕ್ಬಿಡೋಣ ಅಂತ ಎಲ್ಲ ಕುರಿಗಳು ಮಾತಾಡ್ಕೊತಿರ್ಬೇಕಾದ್ರೆ ಇದನ್ನ ಕೇಳಿ ನಮ್ಮ ಮೇಪಲ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗುತ್ತೆ. ಇಲ್ಲ, ನಾವು ಆ ರೀತಿ ಎಲ್ಲ ಮಾಡಬಾರ್ದು, ಹೀರೋ ನಮಗಾಗಿ ಏನೆಲ್ಲ ಮಾಡಿದ್ದಾರೆ ಅನ್ನೋ ವಿಷಯವನ್ನ ನಾವು ತಕ್ಷಣವೇ ಮರ್ತು ಬಿಟ್ಟು ನಮ್ಮ ಕೈಯಲ್ಲಿ ಇದ್ರ ಮೇಲೆ ಹೇಗೆ ಬದುಕೋದಕ್ಕೆ ಆಗುತ್ತೆ, ಅವರು ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರ ರೀತಿ, ಅವರನ್ನ ನಾವು ಮರ್ತು ಬಿಡೋದು ಅವರನ್ನ ಎರಡನೇ ಸಲ ಸಾಯಿಸೋದಕ್ಕೆ ಸಮ. ಸೊ ನಮ್ಮ ಹೀರೋವನ್ನ ನಾವು ಯಾವಾಗ್ಲೂ ನೆನಪಿನಲ್ಲಿ ಇಟ್ಟಿರಬೇಕು ಅಂತ ಸ್ಟ್ರಾಂಗ್ ಆಗಿ ಎಲ್ಲ ಕುರಿಗಳಿಗೂ ಹೇಳ್ತಿರ್ಬೇಕಾದ್ರೆ ಇಂತಹ ಸಮಯದಲ್ಲೇ ಆ ಗ್ರಾಮದ ಪೊಲೀಸ್ ಆಫೀಸರ್ ಆದ ಟಿಮ್ ಆ ಜಾಗಕ್ಕೆ ಬರ್ತಾರೆ. ಸೊ ಟಿಮ್ ಏನು ಅಷ್ಟು ದೊಡ್ಡ ಡಿಟೆಕ್ಟಿವ್ ಆಫೀಸರ್ ಏನೂ ಇಲ್ಲ, ಮತ್ತೆ ಅವರ ಲೈಫ್ ಅಲ್ಲಿ ಇಷ್ಟೊಂದು ಕಾಂಪ್ಲಿಕೇಟೆಡ್ ಆದ ಕೇಸಸ್ ಅನ್ನು ಅವರು ಹ್ಯಾಂಡಲ್ ಮಾಡಿದ್ದಿಲ್ಲ. ಆದ್ರಿಂದ ಹೀರೋನ ಬಾಡಿಯನ್ನೇ ಒಂದೇ ಒಂದು ಸಲ ನೋಡ್ಬಿಟ್ಟು ಏಜ್ ಆದವರು ತಾನೆ, ಮೇ ಬಿ ಹಾರ್ಟ್ ಅಟ್ಯಾಕ್ ಬಂದು ಸತ್ತಿರ್ಬೇಕು, ಕೇಸನ್ನ ನಾವು ಕ್ಲೋಸ್ ಮಾಡ್ಬಿಡೋಣ ಅಂತ ಒಂದು ಡಿಸಿಷನ್ ಗೆ ಬರ್ತಾರೆ. ಹಾಗಿರ್ಬೇಕಾದ್ರೆ ಅಂತ ಸಮಯದಲ್ಲಿ ಆ ಜಾಗಕ್ಕೆ ಒಂದು ಹೊಸ ಮುಖ ಬರುತ್ತೆ. ಯಂಗ್ ಆಗಿರುವ ಹುಡುಗ, ಕೈಯಲ್ಲಿ ಕ್ಯಾಮೆರಾ, ಇನ್ನೊಂದು ಕೈಯಲ್ಲಿ ನೋಟ್ಬುಕ್. ಇವನು ಈ ಊರಿಗೆ ಬಂದು 2-3 ದಿನ ಆಗ್ಬಿಟ್ಟಿದೆ. ಇವನ ಹೆಸರು ಎಲಿಯೋಟ. ನಿಜವನ್ನೇ ಹೇಳ್ಬೇಕು ಅಂದ್ರೆ ಇವನು ಹೀರೋ ವಿಷಯಕ್ಕಾಗಿ ಈ ಊರಿಗೆ ಬಂದಿಲ್ಲ, ತನ್ನ ಜರ್ನಲಿಸಂ ಟ್ಯಾಲೆಂಟ್ ಅನ್ನ ಪ್ರೂವ್ ಮಾಡ್ಬೇಕು ಅಂತಾನು ಮತ್ತೆ ಈ ಊರಿನಲ್ಲಿ ನಡೀತಾ ಇರುವ ಚಿಕ್ಕ ಚಿಕ್ಕ ವಿಲೇಜ್ ಫೆಸ್ಟಿವಲ್ ಮತ್ತೆ ವಿಷಯಗಳನ್ನ ಕವರ್ ಮಾಡೋದಕ್ಕಾಗಿ ಬಂದಿರ್ತಾನೆ. ಆದ್ರೆ ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಹುಡುಗನಿಗೆ ತುಂಬಾನೇ ದೊಡ್ಡ ಡಿಸಪಾಯಿಂಟ್ಮೆಂಟ್. ಯಾಕೆಂದ್ರೆ ಅದೊಂದು ದೊಡ್ಡ ಫೆಸ್ಟಿವಲ್ ಆಗಿ ಇರುತ್ತೆ, ಅದರಲ್ಲಿ ತುಂಬಾನೇ ಥಿಂಗ್ಸ್ ಗಳನ್ನ ಇಟ್ಟಿರ್ತಾರೆ ಅಂತ ಅನ್ಕೊಂಡ. ಆದ್ರೆ ಆ ಇಡೀ ಫೆಸ್ಟಿವಲ್ ಅಲ್ಲ ಊರಿನ ಜನರು ಇಟ್ಟಿದ್ದು ಬರೀ 3 ವಿಷಯ. ಅದನ್ನು ನೋಡಿ ಹುಡುಗ ತಲೆಗೆ ಹೊಡ್ಕೊಬಿಟ್ಟು, ಅಯ್ಯೋ ಪಾಪಿಗಳ, ಇದನ್ನ ನೋಡ್ಬಿಟ್ಟು ಈ ವಿಷಯವನ್ನ ನಾನು ತಗೊಂಡು ಕಳ್ಸಿದ್ರೆ ಅಷ್ಟೇ ನನ್ನ ಬಾಸ್ ಅವರು ನನ್ನನ್ನ ಕೆಲಸ ಬಿಟ್ಟೆ ತೆಗೆದು ಬಿಡ್ತಾರೆ ಅಂತ ಪೇಚಾಡ್ತಿರ್ತಾನೆ. ಆದ್ರಿಂದ ಬೇರೆ ನ್ಯೂಸ್ ಅನ್ನ ಹುಡುಕಿ ಈ ಊರನ್ನ ಬಿಟ್ಟು ಹೊರಡೋಣ ಅಂತ ಹೋಗ್ತಿರ್ತಾನೆ. ಆ ರೀತಿ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಕಾರು ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಸೂಪರ್, ಇವಾಗ ಮತ್ತೆ ಈ ಊರಿನಲ್ಲಿ ನಾವು ಸಿಗೋಕೋಬಿಟ್ವಾ ಅಂತ ಹುಡುಗ ಬೇಜಾರಾಗ್ಬೇಕಾದ್ರೆ ಹಾಗೆ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಹೀರೋ ಮರ್ಮವಾಗಿ ಸತ್ತೋಗ್ಬಿಟ್ಟಿದ್ದಾರೆ. ಅವರು ಸತ್ತಿದ್ದಕ್ಕೆ ಕಾರಣ ಏನು ಅಂತ ಗೊತ್ತಾಗ್ತಿಲ್ಲ ಅಂತ ಊರಿನಲ್ಲಿ ವಿಷಯ ಸ್ಪ್ರೆಡ್ ಆಗ್ಬೇಕಾದ್ರೆ ತಕ್ಷಣವೇ ಎಲಿಯಟ್ ಅಲರ್ಟ್ ಆಗಿ, 1 ನಿಮಿಷ, ಇದೇನು ನಾರ್ಮಲ್ ಆದ ಡೆತ್ ರೀತಿ ಕಾಣ್ತಿಲ್ವಲ್ಲ, ಸೊ ಈ ಕೇಸನ್ನ ನಾವು ಕವರ್ ಮಾಡಿದ್ರೆ ನಾವು ಪ್ರೊಫೆಷನಲ್ ಜರ್ನಲಿಸ್ಟ್ ಆಗ್ಬಿಡ್ಬಹುದು ಅಂತ ಯೋಚನೆ ಮಾಡಿರ್ತಾನೆ ಹುಡುಗ. ಆದ್ರಿಂದಾನೇ ಇವಾಗ ಪೊಲೀಸ್ ಆಫೀಸರ್ ಟಿಮ್ ಹತ್ರ ಬಂದು ಮಾತಾಡಿಸ್ತಿದ್ದಾನೆ. ಆವಾಗ ಟಿಮ್ ಅವರು ಎಲಿಯಟ್ ಹತ್ರ, ನಾನು ಆಲ್ರೆಡಿ ಹಾರ್ಟ್ ಅಟ್ಯಾಕ್ ಅಂತ ಕೇಸನ್ನ ಕ್ಲೋಸ್ ಮಾಡ್ತಿದ್ದೀನಿ ಕಣಪ್ಪ, ಫೈಲ್ ಅನ್ನು ಕ್ಲೋಸ್ ಮಾಡ್ತಿದ್ದೀನಿ ಅಂತ ಹೇಳಿ ಕೈಗೆ ಪೆನ್ನ ತಗೊಳ್ಳುವ ಆ ಸಮಯದಲ್ಲಿ ಎಲಿಯಟ್ ಅವರನ್ನ ತಡೆದು, ಸರ್ ಸ್ವಲ್ಪ ಹೊತ್ತು ವೇಟ್ ಮಾಡಿ ಸರ್, ಒಂದು ಸಲ ನಾವು ಅವರ ಮನೆ ಒಳಗಡೆ ಹೋಗಿ ಚೆಕ್ ಮಾಡಿ ನೋಡೋಣ ಸರ್, ಯಾಕೆಂದ್ರೆ ಈ ಡಿಟೆಕ್ಟಿವ್ ಸ್ಟೋರೀಸ್ ಅಲ್ಲ ಫಸ್ಟ್ ಇಂಪ್ರೆಷನ್ ಯಾವಾಗ್ಲೂ ತಪ್ಪಾಗಿನೇ ಇರುತ್ತೆ ಸರ್ ಅಂತ ಹೇಳಿ ಕನ್ವಿನ್ಸ್ ಮಾಡ್ಬೇಕಾದ್ರೆ ಟಿಮ್ ಆಫೀಸರ್ ಸರಿ ಅಂತ ನಗಾಡ್ಕೊಂಡೆ ಹೀರೋ ಸ್ಟೇ ಆಗಿದ್ದ ಮನೆ ಒಳಗಡೆ ಹೋಗಿ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ರೀತಿ ಚೆಕ್ ಮಾಡ್ಬೇಕಾದ್ರೆ ಒಂದು ಶಾಕಿಂಗ್ ಆದ ಎವಿಡೆನ್ಸ್ ಇವ್ರುಗಳಿಗೆ ಸಿಗುತ್ತೆ, ಒಂದು ಸರಿಯಾದ ಕ್ಲೂ ಸಿಗುತ್ತೆ. ಅಂದ್ರೆ ನಮ್ಮ ಹೀರೋ ಸಾಯೋಕ್ಕಿಂತ ಮುಂಚೆ ಆವತ್ತಿನ ದಿನ ರಾತ್ರಿ ಯಾರೋ ಒಬ್ಬರ ಜೊತೆ ಸೇರಿ ಡ್ರಿಂಕ್ಸ್ ಅನ್ನ ಮಾಡಿದ್ದಾರೆ ಅನ್ಸುತ್ತೆ. ಅದ್ರಲ್ಲೂ ಆ ಗ್ಲಾಸಿನಲ್ಲಿ ಪಾಯ್ಸನ್ ಗಾದ ಟ್ರೇಸ್ ಇರ್ತಿರೋದು ಕಾಣುತ್ತೆ. ಗ್ಲಾಸ್ ಅನ್ನು ಟೆಸ್ಟ್ ಗೆ ಕಳಿಸಬೇಕಾದ್ರೆ ಅದನ್ನ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಕನ್ಫರ್ಮ್ ಮಾಡ್ಬಿಡುತ್ತೆ. ಸೊ ಟಿಮ್ ಇದನ್ನ ನೋಡಿ ಶಾಕ್ ಆಗ್ಬಿಟ್ಟು, ಹೋ ಹಾಗಾದ್ರೆ ಇದು ಹಾರ್ಟ್ ಅಟ್ಯಾಕ್ ಇಲ್ಲ, ಯಾರೋ ಪ್ಲಾನ್ ಮಾಡಿರುವ ಮರ್ಡರ್. ಹೀರೋಗೆ ಒಂದು ಕ್ಲೀನ್ ಆದ ಸ್ಕೆಚ್ ಅನ್ನ ಹಾಕಿ ಅವರನ್ನ ಎತ್ಬಿಟ್ಟಿದ್ದಾರೆ ಅಂತ ಹೇಳಿ ಟಿಮ್ ಆಫೀಸರ್ ಎಲಿಯಟ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅದೇ ಸಮಯದಲ್ಲಿ ದೂರದಲ್ಲಿ ನಿಂತು ಇವು ಎಲ್ಲವನ್ನೂ ಕೇಳಿಸ್ಕೊತಿದ್ದ ನಮ್ಮ ಲಿಲ್ಲಿ ಶಾಕ್ ಆಗ್ಬಿಡ್ತಾಳೆ. ಆದ್ರೆ ಅವಳಿಗೆ ಒಂದು ವಿಷಯ ಮಾತ್ರ ಚೆನ್ನಾಗಿ ಅರ್ಥ ಆಗ್ಬಿಡ್ತು. ಆದ್ರಿಂದ ಮಿಕ್ಕಿರುವ ಕುರಿಗಳು ನಿಂತಿರುವ ಜಾಗಕ್ಕೆ ಓಡಿ ಬರ್ತಾಳೆ. ಎಲ್ಲರೂ ಕೇಳಿಸ್ಕೊಳ್ಳಿ, ನಮ್ಮ ಹೀರೋ ಎಷ್ಟು ವರ್ಷಗಳಾಗಿ ನಮಗೆ ಡಿಟೆಕ್ಟಿವ್ ನಾವೆಲ್ ಅನ್ನ ಓದಿ ತೋರಿಸಿದ್ದಾರೆ. ಸೊ ಆ ಸ್ಟೋರಿಯಿಂದ ನಾವು ಎಷ್ಟು ವಿಷಯಗಳನ್ನ ಕಲ್ತ್ಕೊಂಡಿರ್ತೀವಿ. ಸೊ ಆ ನಾಲೆಜ್ ಅನ್ನ ಇವಾಗ ನಾವು ಯೂಸ್ ಮಾಡುವ ಸಮಯ ಬಂದ್ಬಿಟ್ಟಿದೆ. ಸೊ ಹೀರೋಗೆ ನೀತಿ ನ್ಯಾಯ ಸಿಗ್ಬೇಕಾಗಿದೆ. ಅವರನ್ನ ಮರ್ಡರ್ ಮಾಡಿದ್ದು ಯಾರೋ ಅನ್ನೋ ವಿಷಯವನ್ನ ನಾವೇನೆ ಕಂಡುಹಿಡಿಬೇಕು ಅಂತ ತುಂಬಾನೇ ಸ್ಟ್ರಾಂಗ್ ಆಗಿ ಕಾನ್ಫಿಡೆಂಟ್ ಆಗಿ ಹೇಳ್ತಿರ್ತಾಳೆ ಲಿಲ್ಲಿ. ಅದಕ್ಕೆ ಮಿಕ್ಕಿರೋ ಎಲ್ಲಾ ಕುರಿಗಳು ಕೂಡ ಹೌದು ಅಂತ ಹೇಳಿ ಸಪೋರ್ಟ್ ಮಾಡ್ತಿರ್ತವೆ. ಆದ್ರೆ ನಮ್ಮ ಸೆಬಾಸ್ಟಿಯನ್ ಏನನ್ನು ಮಾತಾಡದೆ ಸೈಲೆಂಟ್ ಆಗಿ ನಿಂತಿರ್ತಾನೆ. ಸೈಲೆಂಟ್ ಆಗಿ, ಲಿಲ್ಲಿ ನಾವೇನು ಮನುಷ್ಯರಿಲ್ಲ, ನಾವು ಜಸ್ಟ್ ಕುರಿಗಳು ಅಷ್ಟೇ. ಆ ಮರ್ಡರ್ ಕೇಸ್ ಅನ್ನ ನಮ್ಮ ಕೈಯಲ್ಲಿ ಕ್ಲೋಸ್ ಮಾಡೋದಕ್ಕೆ ಆಗುತ್ತೆ, ಸಾಲ್ವ್ ಮಾಡೋದಕ್ಕೆ ಆಗುತ್ತೆ ಅಂತ ನೀನು ಅನ್ಕೋತಿದ್ಯಾ ಅಂತ ಕೇಳ್ಬೇಕಾದ್ರೆ ಈ ವಿಷಯವನ್ನ ಲಿಲ್ಲಿ ಬಿಡೋ ರೀತಿ ಕಾಣ್ತಿಲ್ಲ. ತಕ್ಷಣವೇ ಏನಂತ ಹೇಳ್ತಾಳಂದ್ರೆ, ಸರಿ ಇದನ್ನ ನಾವು ಮಾಡ್ಲಿಲ್ಲ ಅಂದ್ರೆ ಹೀರೋಗಾಗಿ ಬೇರೆ ಯಾರು ತಾನೇ ಮಾಡ್ತಾರೆ, ಹೀರೋ ನಮಗಾಗಿ ತಾನೇ ಇಲ್ಲೇನೆ ಇದ್ಕೊಂಡು ಲೈಫ್ ಲಾಂಗ್ ಪೂರ್ತಿ ನಮ್ಮ ಜೊತೆ ಟೈಮ್ ಅನ್ನ ಸ್ಪೆಂಡ್ ಮಾಡಿದ್ರು, ಎಷ್ಟು ವ್ಯವಸ್ಥೆಗಳನ್ನ ನಮಗೆ ಮಾಡ್ಕೊಟ್ಟಿರ್ತಾರೆ. ಸೊ ಇವಾಗ ಅವರಿಗಾಗಿ ನಾವು ಒಂದು ವಿಷಯವನ್ನ ಕೂಡ ಮಾಡಬಾರ್ದಾ? ಇಲ್ಲ ಮಾಡೋದಕ್ಕೆ ಆಗೋದಿಲ್ವಾ? ನೀನು ನೋಡ್ದ ಪೊಲೀಸ್ ಆಫೀಸರ್ ಟಿಮ್ ಹೀರೋ ಅವರ ಬಾಡಿನ ಜಸ್ಟ್ ನೋಡ್ಬಿಟ್ಟು ಹಾರ್ಟ್ ಅಟ್ಯಾಕ್ ಬಂದೇ ಇವರು ಸತ್ತಿರೋದು ಅಂತ ಹೇಳಿ ಕೇಸನ್ನು ಕ್ಲೋಸ್ ಮಾಡೋದಕ್ಕೆ ನೋಡ್ದ. ಅವನನ್ನ ನಂಬ್ಕೊಂಡ್ರೆ ಅಷ್ಟೇ ನಮ್ಮ ಹೀರೋಗೆ ಯಾವುದೇ ರೀತಿಯ ನ್ಯಾಯವೂ ಸಿಗೋದಿಲ್ಲ, ನಾವೇನೆ ಕಂಡುಹಿಡಿಬೇಕು ಅಂತ ಹೇಳ್ಬೇಕಾದ್ರೆ ಈ ಮಾತುಗಳೆಲ್ಲ ಸೆಬಾಸ್ಟಿನ್ ಅನ್ನ ಮೋಟಿವೇಟ್ ಮಾಡುತ್ತೆ, ಅವನ ಮನಸ್ಸಿಗೆ ಕಾನ್ಫಿಡೆಂಟ್ ಅನ್ನ ಕೊಡುತ್ತೆ. ಆದ್ರಿಂದ ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿ ಇದ್ಬಿಟ್ಟು ಸೆಬಾಸ್ಟಿಯನ್, ಸರಿ ಓಕೆ ನಾನುವೇ ಹೀರೋಗಾಗಿ ಬರ್ತೀನಿ ಅಂತ ಹೇಳ್ಬೇಕಾದ್ರೆ ಈ ಕ್ಷಣದಿಂದಾನೇ ಉಂಟಾಗುತ್ತೆ ನಮ್ಮ ಶೀಪ್ ಡಿಟೆಕ್ಟಿವ್ಸ್ ಟೀಮ್. ಸೊ ಈ ಟೀಮಿಗೆ ಲೀಡರ್ ಯಾರು? ನಮ್ಮ ಲಿಲ್ಲಿ. ಡಿಟೆಕ್ಟಿವಿಂಗ್ ಮೈಂಡ್ ಅನಲೈಸ್ ಮಾಡೋದು, ಚೆಕ್ ಮಾಡೋದು ಅಂತ ಇವು ಎಲ್ಲವೇ ಅವಳ ಸ್ಪೆಷಾಲಿಟಿ. ನಮ್ಮ ಮೇಪಲ್ಗೆ ಮೋಕಿಂಗ್ ಮೆಮರಿ ಕಾರ್ಡ್, ಒಂದು ವಿಷಯವನ್ನು ಒಂದು ಸಲ ಅವನ ಲೈಫ್ ಅಲ್ಲಿ ನೋಡ್ಬಿಟ್ರೆ ಅದನ್ನ ಯಾವತ್ತೂ ಅವನು ಮರೆಯೋದಿಲ್ಲ. ಅದರ ನಂತರ ಸೆಬಾಸ್ಟಿಯನ್ ಮನುಷ್ಯರ ಬಗ್ಗೆ ಚೆನ್ನಾಗಿ ಗೊತ್ತಿರೋನು ಒಬ್ಬ ಕುರಿಗಳಲ್ಲಿ ಅಂದ್ರೆ ಅದು ನಮ್ಮ ಸೆಬಾಸ್ಟಿಯನೇ. ಸೊ ಅವನು ಹೊರಗಡೆ ಪ್ರಪಂಚವನ್ನ ಆಲ್ರೆಡಿ ನೋಡಿದಾನೆ, ಮನುಷ್ಯರು ಯಾವ ರೀತಿ ಬದುಕ್ತಿರ್ತಾರೆ ಅನ್ನೋ ವಿಷಯ ಅವನಿಗೆ ಚೆನ್ನಾಗಿ ಗೊತ್ತು. ಸೊ ಇವರು ಮೂವರಿವೆ ಒಟ್ಟಿಗೆ ಸೇರಿ ಇನ್ವೆಸ್ಟಿಗೇಷನ್ ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವಾಗ್ಲೇನೆ ಈ ಮೂವಿಯಲ್ಲಿ ತುಂಬಾನೇ ಕ್ಯೂಟ್ ಆಗಿರುವ ಒಂದು ಸಖತ್ತಾಗಿರುವ ಸೀನೆ ನಡೆಯುತ್ತೆ. ಅಂದ್ರೆ ನಮ್ಮ ಲಿಲ್ಲಿ ಮತ್ತೆ ಮೇಪಲ್ ಫಸ್ಟ್ ಗ್ರಾಸ್ ಲ್ಯಾಂಡ್ ಅನ್ನ ಬಿಟ್ಟು ಹೊರಗಡೆ ಪ್ರಪಂಚಕ್ಕೆ ಬರ್ತಿದ್ದಾರೆ. ಅಂದ್ರೆ ರೋಡಿನ ಮೇಲೆ ಅವರ ಫಸ್ಟ್ ಕಾಲಿನ ಹೆಜ್ಜೆಯನ್ನು ಮಡಗ್ತಿದ್ದಾರೆ.
ಆದ್ರೆ ಸಿಮೆಂಟ್ ರೋಡ್ ಅನ್ನು ನೋಡಿದ ತಕ್ಷಣವೇ ಒಂದ್ ರೀತಿ ಫ್ರೀಸ್ ಆಗ್ಬಿಡ್ತಾರೆ. ಈ ದೆವ್ವಗಳ ಮೂವಿಯಲ್ಲಿ ದೆವ್ವವನ್ನು ನೋಡಿದ ತಕ್ಷಣ ಒಂದು ರಿಯಾಕ್ಷನ್ ಅನ್ನು ಕೊಡ್ತೀವಲ್ವಾ, ಆ ರೀತಿ ನೋಡ್ತಿರ್ತವೆ. ಯಾಕೆಂದ್ರೆ ಈ ಕುರಿಗಳು ಅವರ ಲೈಫಿನಲ್ಲಿ ಒಂದು ಸಲ ಕೂಡ ಇಂತಹ ಸಿಮೆಂಟ್ ರೋಡ್ ಮೇಲೆ ಅವ್ರುಗಳು ನಡೆದೇ ಇಲ್ಲ ಅನ್ಸುತ್ತೆ. ಆದ್ರಿಂದ ನಾವು ಆ ಕಡೆ ಬರೋದಕ್ಕೆ ಆಗೋದಿಲ್ಲ ಅಂತ ರೋಡ್ ಅನ್ನ ಕ್ರಾಸ್ ಮಾಡದೆ ಆ ಜಾಗದಲ್ಲಿ ಕೂತ್ಕೊಬಿಟ್ಟಿರ್ತವೆ ನಮ್ಮ ಮೇಪಲ್ ಮತ್ತೆ ಲಿಲ್ಲಿ. ಆದ್ರೆ ಸೆಬಾಸ್ಟಿಯನ್ ಮಾತ್ರ ಕೂಲ್ ಆಗಿ ರೋಡ್ ಅನ್ನ ಕ್ರಾಸ್ ಮಾಡಿ ಈ ಕಡೆ ಬಂದು ನಿಂತ್ಕೊಬಿಟ್ಟು ಇಷ್ಟೇನೆ ಕಂಡ್ರೋ ವಿಷಯ, ಇದಕ್ಕ ನೀವು ಇಷ್ಟೊಂದು ಹೆದರ್ಕೋತಿದ್ದೀರಾ ಅಂತ ಒಂದ್ ರೀತಿ ಲುಕ್ ಅನ್ನು ಕೊಡ್ಬೇಕಾದ್ರೆ ಅದೇ ಸಮಯದಲ್ಲಿ ಕ್ಯಾಶುವಲ್ ಆಗಿ ಒಂದು ಕೋಳಿ ರೋಡ್ ಅನ್ನ ಕ್ರಾಸ್ ಮಾಡಿ ಆ ಕಡೆಯಿಂದ ಈ ಕಡೆ ಬರುತ್ತೆ. ಸೊ ಲಿಲ್ಲಿ ಇದನ್ನು ನೋಡ್ಬಿಟ್ಟು ಛೇ ಈ ಕೋಳಿಗೆನೆ ಆಗ್ತಿದೆ ಅಂದ್ರೆ ನಮ್ಮ ಕೈಯಲ್ಲಿ ಆಗೋದಿಲ್ವಾ ಅಂತ ಮೇಪಲ್ ಅನ್ನು ನೋಡ್ಬೇಕಾದ್ರೆ ಅದಕ್ಕೆ ಮೇಪಲ್ವೇ ಸರಿ ಏನೋ ಒಂದು ಟ್ರೈ ಮಾಡೋಣ ಅಂತ ಅನ್ಕೊಂಡು ನಿಧಾನಕ್ಕೆ ಇಬ್ಬರಿವೆ ಒಂದಾಗಿ ಸೇರಿ ರೋಡಿನ ಮೇಲೆ ಕಾಲಿ ಹೆಜ್ಜೆಯನ್ನು ಇಡ್ತಾರೆ. ಹಾಗೆ ಬೈದಲ್ಲಿ ಸ್ಪೀಡ್ ಆಗಿ ರೋಡ್ ಅನ್ನು ಕ್ರಾಸ್ ಮಾಡ್ಕೊಬಿಟ್ಟು ಮತ್ತೆ ಗ್ರಾಸ್ ಲ್ಯಾಂಡ್ ಗೆ ಬಂದ್ಬಿಡ್ತಾರೆ. ಸೊ ಆ ಸಮಯದಲ್ಲಿ ಮೇಪಲ್ ಮತ್ತೆ ನಮ್ಮ ಲಿಲ್ಲಿ ನಮ್ಮ ಕೈಯಲ್ಲಿ ಆಗ್ಬಿಟ್ಟಿದೆ, ನಾವು ಸಾಧಿಸ್ಬಿಟ್ಟಿದೀವಿ ಅಂತ ಖುಷಿಯಾಗಿ ಇಬ್ಬರಿವೆ ಜಂಪ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿರ್ತಾರೆ. ಅಂತ ಸಮಯದಲ್ಲಿ ನಮ್ಮ ಸೆಬಾಸ್ಟಿಯನ್ ಮನುಷ್ಯರ ಪ್ರಪಂಚ ಹೇಗಿರುತ್ತೆ, ಅವ್ರುಗಳೆಲ್ಲ ಯಾವ ತರ ಬಿಹೇವ್ ಮಾಡ್ತಾರೆ ಅನ್ನೋದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಈ ಬಿಲ್ಡಿಂಗ್ಸ್ ಎಲ್ಲದಕ್ಕೂ ಒಂದೊಂದು ಹೆಸರು ಇರ್ತಿದೆ. ಈ ಮನುಷ್ಯರೆಲ್ಲ ತುಂಬಾನೇ ಕಾಂಪ್ಲಿಕೇಟೆಡ್ ಆದ ಸ್ಪೇಸಿಸ್, ಅವ್ರಗಳ ಬಗ್ಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ ನಮಗೆ ತುಂಬಾನೇ ತಾಳ್ಮೆ ಬೇಕು ಅಂತ ಹೇಳ್ತಾನೆ ಇರ್ಬೇಕಾದ್ರೆ ಅದೇ ಸಮಯದಲ್ಲಿ ಊರಿನ ಹೊರಗಡೆ ಒಂದು ಇಬ್ಬರು ಹುಡುಗಿಯರು ಕಾರಲ್ಲಿ ಬಂದು ಇಳಿತಾರೆ. ಅದನ್ನು ನೋಡಿದ ನಮ್ಮ ಲಿಲ್ಲಿ ಈ ಹುಡುಗಿಯರು ಯಾರು, ಇವ್ರುಗಳಿಗೂ ನಮ್ಮ ಹೀರೋವನ ಡೆತ್ತಿಗೂ ಏನಾದ್ರೂ ಸಂಬಂಧ ಇರ್ತಿದ್ಯಾ ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಸೊ ಆ ಹುಡುಗಿಯರಲ್ಲಿ ಫಸ್ಟ್ ಹುಡುಗಿ ಯಾರು ಅಂದ್ರೆ ಅವಳೇನಿ ನಮ್ಮ ಹೀರೋವನ ಮಗಳು ರೆಬೇಕಾ, ಇನ್ನೊಬ್ರು ಲೇಡಿ ನಮ್ಮ ಹೀರೋವನ ಲಾಯರ್ ಲಿಡಿಯಾ. ಸೊ ಇವರಿಬ್ಬರು ಇಲ್ಲಿಗೆ ಬಂದಿರೋದಕ್ಕೆ ಒಂದೇ ಒಂದು ಕಾರಣ, ನಮ್ಮ ಹೀರೋ ಸಾಯೋಕ್ಕೂ ಮುಂಚೆ ಯಾರ್ಯಾರಿಗೆ ಎಷ್ಟು ಆಸ್ತಿಯನ್ನ ಕೊಡ್ಬೇಕು ಅಂತ ಬರ್ದಿಟ್ಟಿರ್ತಾನೆ ಅಲ್ವಾ ಡಾಕ್ಯುಮೆಂಟ್, ಅದನ್ನ ಓದೋದಕ್ಕೆ ರೆಡಿ ಆಗ್ತಿರ್ತಾರೆ. ಸೊ ಅದನ್ನ ಓದೋದಕ್ಕೆ ಶುರು ಮಾಡಿದ ತಕ್ಷಣವೇ ಅಲ್ಲಿರೋರಿಗೆಲ್ಲರಿಗೂ ತುಂಬಾನೇ ಶಾಕ್. ಯಾಕೆಂದ್ರೆ ನಮ್ಮ ಹೀರೋ ಏನು ಒಂದು ನಾರ್ಮಲ್ ಆದ ಶೀಪ್ ಫಾರ್ಮರ್ ಅಲ್ಲ, ಶೆಪರ್ಡ್ ಅಲ್ಲ. ಅವರು ಒಂದು ಕಾಲದಲ್ಲಿ ಕುರಿಗಳಿಗೆಲ್ಲ ಬರುತ್ತೆ ಅಲ್ವಾ ಕಾಯಿಲೆ, ವಿಚಿತ್ರ ಕಾಯಿಲೆಗಳು, ಅದಕ್ಕೆಲ್ಲ ಮೆಡಿಸಿನ್ಸ್ ಅನ್ನ ಕಂಡಿದ್ದ ಒಂದು ದೊಡ್ಡ ಸೈಂಟಿಸ್ಟ್. ಇವನ ಮೆಡಿಸಿನ್ಸ್ ಗೆ ಪ್ಯಾಟೆಂಟ್ ರೈಟ್ಸ್ ಅನ್ನ ಕೂಡ ತಗೊಂಡಿಟ್ಟಿದ್ದಾರೆ. ಅದರ ನಂತರ ಅದನ್ನ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಹತ್ರ ಕೂಡ ಮಾರ್ಬಿಟ್ಟಿದ್ದಾರೆ. ಆದ್ರಿಂದ ಹೀರೋನ ಆಸ್ತಿ 1 ಬಿಲಿಯನ್ ಗಿಂತ ಹೆಚ್ಚಾಗ್ಬಿಟ್ಟಿದೆ, ಅಂದ್ರೆ 100 ಕೋಟಿಯನ್ನ ದಾಟ್ಬಿಟ್ಟಿದೆ. ಸೊ ಇದನ್ನ ಕೇಳಿಸ್ಕೊಂಡಿದ್ದ ತಕ್ಷಣ ಲಿಲ್ಲಿ ಮತ್ತೆ ಮೇಪಲ್ ಒಬ್ಬರಿಗೊಬ್ರು ಶಾಕ್ ಆಗಿ ನೋಡ್ಕೋತಾರೆ. ನಮ್ಮ ಓನರ್ ನಮ್ಮ ಹೀರೋ ಅಷ್ಟು ದೊಡ್ಡ ಸಾಹುಕಾರ, ಆದ್ರೆ ಅವರು ಒಂದು ಸಲ ಕೂಡ ಅದ್ರ ಬಗ್ಗೆ ನಮ್ಮ ಹತ್ರ ಹೇಳೇ ಇಲ್ವಲ್ಲ ಅಂತ ಮಾತಾಡಿ ತುಂಬಾನೇ ಆಶ್ಚರ್ಯವಾಗ್ತಿರ್ತಾರೆ. ಅದರ ನಂತರ ಮತ್ತೆ ಲಿಡಿಯಾ ವಿಲ್ಲನ ಓದೋದಕ್ಕೆ ಶುರು ಮಾಡ್ತಾರೆ. ಹೀರೋ ಅವರ ಆಸ್ತಿಯಲ್ಲಿ ಅರ್ಧಕ್ಕರ್ಧ ರೆಬಕಾಳಿಗೆ, ಮಿಕ್ಕಿರುವ ಅರ್ಧದಲ್ಲಿ ಒಂದು ಶೇರು ಸೌತ್ ಆಫ್ರಿಕಾದಲ್ಲಿ ಇರ್ತಾ ಇರುವ ಪೀಟರ್ಗೆ ಅಂತ ಹೇಳಿ ಓದ್ಬೇಕಾದ್ರೆ ಅದರ ನಂತರವೇ ಇನ್ನೊಂದು ದೊಡ್ಡ ಟ್ವಿಸ್ಟ್ ಅನ್ನೇ ಹಾಕ್ತಾರೆ. ಹೀರೋ ಅವರ ಕೊನೆ ದಿನಗಳಲ್ಲಿ ಅವರು ನೋಡ್ಕೊಂಡು ಬರ್ತಿದ್ರಲ್ವಾ ಫಾರ್ಮ್ ಹೌಸ್, ಆ ಇಡೀ ಕೊಟ್ಟಿಗೆ ಜೊತೆ ಸೇರಿ ಆ ಗ್ರಾಸ್ ಲ್ಯಾಂಡ್ ಜೊತೆಗೆ ಸೇರಿ ಅದು ಮಾತ್ರ ಇಲ್ಲ $1 ಬಿಲಿಯನ್ ಹೆಚ್ಚಾದ ಹಣ ಇರ್ತಿದೆ ಅಲ್ವಾ, ಅವು ಎಲ್ಲವೇ ರೆಬೆಕಾ ಅವಳ ಕಂಟ್ರೋಲ್ಗೆ ಹೋಗ್ಬೇಕು ಅಂತ ಬರ್ದಿದೆ. ಅಂದ್ರೆ ಅರ್ಧ ಆಸ್ತಿ ಅವಳಿಗೇನೆ, ಮಿಕ್ಕಿರುವ ಅರ್ಧ ಆಸ್ತಿಯನ್ನ ಅವಳ ಕಂಟ್ರೋಲ್ ಅಲ್ಲೇ ಇರುತ್ತೆ. ಅವಳನ್ನ ಕೇಳ್ಬಿಟ್ಟೆ ಬೇರೆ ಯಾರಾದ್ರೂ ಅದನ್ನ ಖರ್ಚು ಮಾಡ್ಬೇಕು, ತಗೋಬೇಕು, ಆ ರೀತಿಯ ವಿಲ್ ಅದು. ಸೊ ಇದನ್ನ ಕೇಳಿದ ತಕ್ಷಣವೇ ಅಲ್ಲಿರೋರು ಎಲ್ಲರೂ ತುಂಬಾನೇ ಕನ್ಫ್ಯೂಷನ್ ಆಗ್ತಾರೆ. ಯಾಕೆಂದ್ರೆ ಆ ವಿಲ್ ಅನ್ನ ಸ್ವಲ್ಪ ದಿನಗಳ ಹಿಂದೆನೆ ಚೇಂಜ್ ಮಾಡಿ ಬರ್ದಿರ್ತಾರೆ. ಹೀರೋ ಏನಕ್ಕಾಗಿ ಈ ರೀತಿ ಸಡನ್ ಆಗಿ ಚೇಂಜ್ ಮಾಡಿ ಬರಿಬೇಕು, ಅವರಿಗೆ ಏನಾದ್ರೂ ಮುಂಚಿತವಾಗಿ ಅಪಾಯ ಬರ್ತಿದೆ ಅಂತ ಗೊತ್ತಾಗಿನೇ ಈ ರೀತಿ ಸಡನ್ ಆಗಿ ಚೇಂಜ್ ಮಾಡಿ ಬರೋದ್ರು ಅಂತ ಎಲ್ಲರ ಒಳಗಡೆನು ಡೌಟ್ ಬರೋದಕ್ಕೆ ಶುರುವಾಗುತ್ತೆ. ಆದ್ರೆ ನಮ್ಮ ಹೀರೋ ಅಲ್ಲಿಗೆನೆ ಸ್ಟಾಪ್ ಮಾಡಿಲ್ಲ, ಇನ್ನವೇ ಆ ವಿಲ್ ಅಲ್ಲಿ ಓದ್ಬೇಕಾಗಿರುವ ವಿಷಯ ಇದೆ. ಸೊ ಲಿಡಿಯಾನು ಸ್ವಲ್ಪ ಯೋಚನೆ ಮಾಡಿ ಕನ್ಫ್ಯೂಸ್ಡ್ ಆಗಿ ಅದನ್ನ ಓದುತ್ತಾರೆ. ಈ ಗ್ರಾಮದಲ್ಲಿ ಸ್ವಲ್ಪ ಜನರು ಮುಟ್ಟಾಳರು, ಸ್ವಲ್ಪ ಜನರು ತುಂಬಾನೇ ವರ್ಸ್ಟ್, ಕೆಲವೊಬ್ರು ತುಂಬಾನೇ ಕೆಟ್ಟ ಫಾರ್ಮರ್ಸ್, ಕುರಿಯನ್ನ ಮೇಯಿಸೋರು, ಸ್ವಲ್ಪ ಜನರು ಈ ವಿಂಟರ್ ಕುರಿ ಅಂತ ಹೇಳ್ದಿವಲ್ವಾ ಆ ರೀತಿ ಅಲೋನ್ ಆಗಿರೋರು. ಅದು ಮಾತ್ರ ಇಲ್ಲ, ಈ ಊರಿನಲ್ಲಿ ಇಬ್ಬರು ಮರ್ಡರರ್ಸ್ ಕೂಡ ಇರ್ತಿದ್ದಾರೆ ಅಂತೆಲ್ಲ ಬರ್ದಿರ್ಬೇಕಾದ್ರೆ ಆ ಲೈನ್ಸ್ ಅನ್ನು ಓದಿದ ತಕ್ಷಣವೇ ಆ ರೂಮ್ ಅಲ್ಲಿ ಇರ್ತಿರೋರು ಎಲ್ಲರೂ ತುಂಬಾನೇ ಶಾಕ್ ಆಗ್ತಾರೆ, ಹಾಗೆ ಸೈಲೆಂಟ್ ಆಗ್ತಾರೆ. ಆವಾಗ ಟಿಮ್ ಪೊಲೀಸ್ ಆಫೀಸರ್ ಕೂಡ ಫಟ್ ಅಂತ ಎದ್ದು ನಿಂತ್ಕೋತಾನೆ. ಏನು ಇಬ್ಬರು ಮರ್ಡರರ್ಸ್ ಅಂತ ನಮ್ಮ ಎಲಿಯಟ್ ಹುಡುಗನ ಕಣ್ಣು ಕೂಡ ದೊಡ್ಡದಾಗುತ್ತೆ. ಆವಾಗ ಲಿಲ್ಲಿ ಸೆಬಾಸ್ಟಿಯನ್ ಹತ್ರ ಹೀರೋ ಸಾಯೋದಕ್ಕಿಂತ ಮುಂಚೆ ಅವರಿಗೆ ಏನೋ ಒಂದು ವಿಷಯ ಗೊತ್ತಾಗ್ಬಿಟ್ಟಿದೆ ಅನ್ಸುತ್ತೆ. ಇವಾಗ ಲೇಡಿ ಓದಿದ್ದು ಏನು ನಾರ್ಮಲ್ ಆದ ವಿಲ್ ಅಲ್ಲ, ಅದೇನು ನಾರ್ಮಲ್ ಆದ ಡಾಕ್ಯುಮೆಂಟ್ ಅಲ್ಲ, ಅದು ನಮಗಾಗಿ ನಮ್ಮ ಹೀರೋ ಅವರು ಬಿಟ್ಟು ಹೋಗಿರುವ ಕ್ಲೂ ಅಂತ ಇವ್ರುಗಳು ಗೆಸ್ ಮಾಡ್ಬೇಕಾದ್ರೆ ಆ ಪೇಜ್ ಅಲ್ಲಿ ಇರ್ತಿತ್ತಲ್ವಾ ಲಾಸ್ಟ್ ಲೈನ್, ಅದು ಒಂದೇನೆ ಸಾಕು ಅಲ್ಲಿರೋರು ಎಲ್ಲರೂ ಸಸ್ಪೆಕ್ಟ್ ಆಗಿ ಚೇಂಜ್ ಆಗ್ಬಿಟ್ರು. ಸೊ ಫಸ್ಟ್ ಎಲ್ಲರ ಡೌಟ್ ನಮ್ಮ ರೆಬೆಕಾ ಮೇಲೇನೆ ಬೀಳುತ್ತೆ. ಯಾಕೆಂದ್ರೆ ಇವಳೇನೆ ಹೀರೋ ಅವರ ಮಗಳು, ಆದ್ರೆ ಇಷ್ಟು ವರ್ಷಗಳಲ್ಲಿ ಅವರ ತಂದೆಯನ್ನ ಒಂದು ಸಲ ಕೂಡ ಈ ಹುಡುಗಿ ಬಂದು ನೋಡಿಲ್ಲ. ಆದ್ರೆ ಇವಾಗ ಸಡನ್ ಆಗಿ ಅವರ ತಂದೆ ಸತ್ತೋಗಿದ ತಕ್ಷಣವೇ ಈ ಊರಿಗೆ ಬಂದಿದ್ದಾಳೆ ಅಲ್ವಾ, ಆದ್ರಿಂದ ಎಲ್ಲರೂ ಇವಳನ್ನ ಡೌಟ್ ಆಗಿನೇ ನೋಡ್ತಿರ್ತಾರೆ. ಅದಕ್ಕೆ ತಕ್ಷಣವೇ ರೆಬೆಕಾ, ಎಸ್ ನಾನು ನಿಜವನ್ನು ಹೇಳ್ಬಿಡ್ತೀನಿ, ಇಷ್ಟು ವರ್ಷಗಳಲ್ಲಿ ನನ್ನ ತಂದೆಯವರನ್ನ ಒಂದು ಸಲ ಕೂಡ ನಾನು ನೋಡೋದಕ್ಕಾಗಿ ಇಲ್ಲಿಗೆ ಬಂದಿಲ್ಲ, ಅವರ ಫಾರ್ಮಿಗೂ ನಾನು ಬಂದಿಲ್ಲ, ಅವರ ಬಗ್ಗೆ ಏನುವೇ ನನಗೆ ಗೊತ್ತಿರ್ಲಿಲ್ಲ, ಅದು ನಿಜಾನೇ, ಯಾಕೆಂದ್ರೆ ಈ ಕಡೆ ಬರ್ದೇ ಇರೋ ರೀತಿ ನನ್ನ ಸಿಚುವೇಶನ್ ಇರ್ತಿತ್ತು ಅಂತ ಕ್ಲಿಯರ್ ಆಗಿ ಹೇಳ್ಬೇಕಾದ್ರೆ ನಮ್ಮ ಪೊಲೀಸ್ ಟೀಮ್ ಅವರಿಗೆ ಈ ಹುಡುಗಿ ಮೇಲೆ ಇರ್ತಿದ್ದ ಡೌಟ್ ಕಡಿಮೆ ಆಗುತ್ತೆ. ಆದ್ರೂ ನಮ್ಮ ಆಫೀಸರ್ ವಿಚಾರಿಸಬೇಕಾಗಿರುವ ಜನರು ತುಂಬಾನೇ ಇರ್ತಿದ್ದಾರೆ ಅಲ್ವಾ, ಅದರಲ್ಲೂ ಇಂಪಾರ್ಟೆಂಟ್ ಆಗಿ ಒಬ್ಬರು ಫಾರ್ಮರ್. ಸೊ ಈ ಫಾರ್ಮರ್ ಕುರಿಯನ್ನ ಮೇಯಿಸ್ತಿದ್ದಾರೆ ಅನ್ಸುತ್ತೆ, ಅವರದೇ ಅಂತ ಒಂದು ಕೊಠಡಿಯನ್ನ ಇಟ್ಕೊಂಡು. ಅಂದ್ರೆ ಹೀರೋ ಅವರ ಗ್ರಾಸ್ ಲ್ಯಾಂಡ್ ಪಕ್ಕದಲ್ಲೇ ಇವನದೇ ಅಂತ ಒಂದು ಲ್ಯಾಂಡ್ ಇರ್ತಿದೆ. ಆದ್ರೆ ಹೀರೋ ಕೆಲವೊಂದು ದಿನಗಳ ಹಿಂದೆನೆ ಈ ಫಾರ್ಮರ್ ಜೊತೆ ಇರ್ತಾ ಇದ್ದ ಲೀಸ್ ಅಗ್ರಿಮೆಂಟ್ ಅನ್ನ ಕ್ಯಾನ್ಸಲ್ ಮಾಡೋದಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ, ಡಿಸೈಡ್ ಮಾಡ್ಕೊಬಿಟ್ಟಿರ್ತಾರೆ. ಆದ್ರಿಂದಾನೇ ಇವರಿಬ್ಬರ ಒಳಗಡೆನು ಜಗಳ ಬಂದಿರುತ್ತೆ, ಅಂದ್ರೆ ನಮ್ಮ ಹೀರೋ ಮತ್ತೆ ಈ ಫಾರ್ಮರ್ ಮಧ್ಯದಲ್ಲಿ. ಸೊ ಇದರಿಂದಾನೇ ಇವನಿಗೆ ಹೀರೋವನ್ನ ಸಾಯಿಸೋ
ತೋರಿಸುವಷ್ಟು ಕೋಪ ಮತ್ತೆ ಮೋಟಿವ್ ಇದ್ದಿರುತ್ತೆ ಅಲ್ವಾ. ಅದು ಮಾತ್ರ ಇಲ್ಲ, ಟೌನ್ ಅಲ್ಲಿ ಒಂದು ಮಟನ್ ಶಾಪ್ ಇರುತ್ತೆ. ಅದನ್ನ ರನ್ ಮಾಡುವ ಹ್ಯಾಂಗ್ ಅನ್ನುವ ವ್ಯಕ್ತಿ ಕೂಡ ಈ ಫಾರ್ಮರ್ ಅವನಿಗೆ ಸ್ವಲ್ಪ ಕ್ಲೋಸ್ ಫ್ರೆಂಡೇ. ಸೊ ಇವನ್ನೆಲ್ಲ ದೂರದಿಂದ ನೋಡಿದ ಲಿಲ್ಲಿ ಇವಾಗ್ಲೇನೆ ನನಗೆ ಅರ್ಥವಾಗ್ತಿದೆ, ಇವ್ರುಗಳನ್ನ ಕೂಡ ನಾವು ಡೌಟ್ ಪಡ್ಲೇಬೇಕು ಅಂತ ಅನ್ಕೋತಿರ್ತಾಳೆ. ನೆಕ್ಸ್ಟ್ ಸಸ್ಪೆಕ್ಟ್ ಬೆತ್. ಆ ಊರಿನಲ್ಲೇ ಒಂದು ಹೋಟೆಲ್ ನ ಇಟ್ಟು ರನ್ ಮಾಡ್ತಾ ಇರುವ ಓನರೇ ಬೆತ್. ಅಂದ್ರೆ ಆ ಲೇಡಿ ಅವರ ಬಿಹೇವಿಯರ್ ಒಂದ್ ರೀತಿ ವಿಯರ್ಡ್ ಆಗಿರುತ್ತೆ. ಹೀರೋ ಬರೆದು ಕಳಿಸುವ ಲೆಟರ್ಸ್ ಎಲ್ಲವನ್ನು ಪೋಸ್ಟ್ ಆಫೀಸ್ ಇಂದ ಕತ್ಕೊಂಡು ಇವರೇನೆ ಓಪನ್ ಮಾಡಿ ಓದ್ಬಿಡ್ತಿದ್ರು. ಯಾಕೆಂದ್ರೆ ಅವರಿಗೆ ನಮ್ಮ ಹೀರೋ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಇಲ್ಲ ಒಂದು ಕಣ್ಣು ಅವರ ಮೇಲೆ. ಇನ್ನು ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಹೀರೋ ಮೇಲೆ ಈ ಲೇಡಿಗೆ ಒಂದು ಕ್ರಶ್. ಆದ್ರಿಂದ ನಮ್ಮ ಹೀರೋ ಯಾರಿಗೆ ಲೆಟರ್ ನ ಕಳಿಸಿದ್ರು, ಏನಂತ ಕಳಿಸಿದ್ದಾರೆ ಅನ್ನೋದನ್ನ ತಿಳ್ಕೋಬೇಕು ಅಂತ ಆಸೆ ಪಟ್ಟಿದ್ದಾರೆ. ಆ ರೀತಿ ಲೆಟರ್ ನ ಕದ್ದು ಓದಬೇಕಾದ್ರೇನೆ ಅವರಿಗೆ ಗೊತ್ತಾಗ್ಲಿಕ್ಕೆ ಬಂದಿದೆ ನಮ್ಮ ಹೀರೋ ಅವರ ಮಗಳಿಗೆ ಬರ್ದಿರುವ ಲೆಟರ್ಸ್ ಅಂತ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಟಿಮ್ ಆಫೀಸರ್ ಮತ್ತೆ ಎಲಿಯೋಟ್ ಅನ್ನ ನೋಡ್ಬೇಕಾದ್ರೆ ಅವ್ರು ಕೂಡ ಅವರ ಸೈಡ್ ಅಲ್ಲಿ ಇನ್ವೆಸ್ಟಿಗೇಷನ್ ನ ಮಾಡೋದಕ್ಕೆ ಶುರು ಮಾಡ್ಕೊಬಿಟ್ಟಿದ್ದಾರೆ ಅಲ್ಲ. ಸೊ ಒಬ್ಬೊಬ್ಬರ ಹತ್ರನೂ ಹೋಗಿ ಕ್ವಶನ್ಸ್ ಗಳನ್ನ ಕೇಳ್ತಿರ್ತಾರೆ, ವಿಚಾರಣೆ ಮಾಡಿ ಎವಿಡೆನ್ಸ್ ಅನ್ನ ಗ್ಯಾದರ್ ಮಾಡ್ತಿರ್ತಾರೆ. ಆದ್ರೆ ಅವ್ರಗಳಿಗೇನೆ ಗೊತ್ತಾಗದೆ ಸ್ವಲ್ಪ ದೂರದಲ್ಲಿ ಬೇಲಿ ಹಿಂದೆ ಔಸ್ಕೊಂಡು ನಮ್ಮ ಲಿಲ್ಲಿ, ಸೆಬಾಸ್ಟಿಯನ್, ಮೇಪಲ್ ಮೂವರ್ವೆ ಈ ಇಡೀ ಕಾನ್ವರ್ಸೇಷನ್ ಅನ್ನು ಸ್ಪೈ ಮಾಡ್ತಿರ್ತಾರೆ. ಹೇ ಸದ್ ಮಾಡಬೇಡ, ಟಿಮ್ ವಿಚಾರಣೆ ಮಾಡೋದಕ್ಕೆ ಶುರು ಮಾಡ್ಕೊಬಿಟ್ಟಿದ್ದಾನೆ ಅಂತ ಲಿಲ್ಲಿ ಹೇಳ್ಬೇಕಾದ್ರೆ ಮಿಕ್ಕಿರೋರು ಸೈಲೆಂಟ್ ಆಗ್ತಾರೆ. ಈ ರೀತಿನೇ ಈ ಕುರಿಗಳು ಇನ್ಫಾರ್ಮೇಶನ್ ಎಲ್ಲ ಗ್ಯಾದರ್ ಮಾಡ್ತಿರ್ತಾರೆ. ಅದರ ನಂತರ ಇಬ್ಬರು ಮಾತ್ರವೇ ಕ್ಯಾಂಪಿಗೆ ಬರ್ತಾರೆ, ಅಂದ್ರೆ ಆ ಕುರಿಗಳು ಇರ್ತಾ ಇರುವ ಕ್ಯಾಂಪಿಗೆ. ಸೊ ಎಲ್ಲ ಅಪ್ಡೇಟ್ ಅನ್ನು ಅಲ್ಲಿರುವ ಕುರಿಗಳ ಹತ್ರ ಹೇಳ್ತಿರ್ಬೇಕಾದ್ರೆ ಅವಾಗ ಸಡನ್ ಆಗಿ ಒಂದು ಫೀಮೇಲ್ ಕುರಿ ಮಾತ್ರ ಜೋರಾಗಿ ಶಾಕ್ ಆಗಿ ಕಿರ್ಚ್ಕೊಳ್ಳುತ್ತೆ. ಒಂದು ನಿಮಿಷ, ನಾನು ಒಂದು ವಿಷಯವನ್ನು ನೋಡಿದೆ. ನಮ್ಮ ಹೀರೋ ಸತ್ತಿದ್ದ ಹಿಂದಿನ ದಿನ ರಾತ್ರಿ ನಮ್ಮ ಗ್ರಾಸ್ ಲ್ಯಾಂಡ್ ಅಲ್ಲಿ ರೆಬೆಕಾ ಹುಲ್ಲಿನ ಗದ್ದೆ ಮಧ್ಯದಲ್ಲಿ ನಡೆದು ಬರ್ತಾ ಇದ್ದುದನ್ನ ನಾನು ನೋಡಿದೆ ಅಂತ ಆ ಶೀಪ್ ಹೇಳಿದ ತಕ್ಷಣವೇ ಇದನ್ನ ಕೇಳಿ ಲಿಲ್ಲಿ ಎಲ್ಲರೂ ತುಂಬಾನೇ ಶಾಕ್ ಆಗ್ತಾರೆ. ಅದ್ರಲ್ಲೂ ನಮ್ಮ ಲಿಲ್ಲಿ ತುಂಬಾನೇ ವೆಕ್ಸ್ ಆಗ್ಬಿಡ್ತಾಳೆ. ಯಾಕೆಂದ್ರೆ ಟಿಮ್ ರೆಬೆಕಾಳನ್ನ ವಿಚಾರಿಸಬೇಕಾದ್ರೆ ರೆಬೆಕಾ ಏನಂತ ಹೇಳಿದ್ದು, ನಾನು ಆ ಫಾರ್ಮಿಗೆ ಬಂದಿದ್ದೇ ಇಲ್ಲ, ಇದಕ್ಕೂ ಮುಂಚೆ ನಾನು ಯಾವತ್ತೂ ಆ ಕಡೆ ಬಂದಿದ್ದೇ ಇಲ್ಲ ಅಂತ ಹೇಳಿದ್ಲಲ್ವಾ. ಸೊ ಹಾಗಾದ್ರೆ ರೆಬೆಕಾ ಸುಳ್ಳನೆ ಹೇಳಿದಾಳೆ ಅನ್ನೋದನ್ನ ಅರ್ಥ ಮಾಡ್ಕೋತಾಳೆ ಲಿಲ್ಲಿ. ಅದು ಮಾತ್ರ ಇಲ್ಲ, ಮತ್ತೆ ಆ ಫೀಮೇಲ್ ಶಿಪ್ ಇನ್ನೊಂದು ಇಂಪಾರ್ಟೆಂಟ್ ಆದ ವಿಷಯವನ್ನ ಹೇಳುತ್ತೆ. ರೆಬೆಕಾ ಬಂದಿದ್ದನ್ನ ನಾನು ನೋಡಿದ್ದು ಮಾತ್ರ ಇಲ್ಲ, ಅವಳ ಕೈಯಲ್ಲಿ ಇರ್ತಾ ಇದ್ದ ಒಂದು ಬ್ರೇಸ್ಲೆಟ್ ಕೂಡ ಇಲ್ಲೇನೆ ಕೆಳಗಡೆ ಬಿದ್ದಿದೆ ಅಂತ ಹೇಳಿದ ತಕ್ಷಣವೇ ಲಿಲ್ಲಿ ಆ ಜಾಗಕ್ಕೆ ಹೋಗಿ ಆ ಬ್ರೇಸ್ಲೆಟ್ ಅನ್ನ ನೋಡ್ತಾಳೆ. ನಿಜವಾಗ್ಲೂ ರೆಬೆಕಾ ಹಾಕೊಂಡಿದ್ದ ಬ್ರೇಸ್ಲೆಟೇ ಅದು. ಸೊ ಲಿಲ್ಲಿ ಅವಳ ಮನಸ್ಸಲ್ಲಿ ಇವಾಗ ಒಂದೇ ಒಂದು ವಿಷಯ ಮಾತ್ರ ಡೌಟ್ ತುಂಬಾನೇ ಜಾಸ್ತಿ ಆಗುತ್ತೆ. ಒಂದು ನಿಮಿಷ, ರೆಬೆಕಾ ಸುಳ್ಳನ್ನು ಹೇಳಿದ್ಲು, ಅವರು ಈ ಫಾರ್ಮ್ ಹೌಸ್ ಗೆ ಬಂದಿದ್ದೇ ಇಲ್ಲ ಅಂತ ಹೇಳಿದ್ರು. ಆದ್ರೆ ಇವಾಗ ಇರುವ ಎವಿಡೆನ್ಸ್ ಬೇರೆ ಒಂದು ಕಥೆಯನ್ನೇ ಹೇಳ್ತಿದೆ. ಅದ್ರಲ್ಲೂ ಇವಾಗ ಹೀರೋ ಸತ್ತಿರೋದ್ರಿಂದ ಯಾರಿಗೆ ತುಂಬಾನೇ ಬೆನಿಫಿಟ್ ಸಿಗ್ತಿದೆ, ರೆಬೆಕಾಳಿಗೆ ತಾನೆ ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ಬೇಕಾದ್ರೆ ಲಿಲ್ಲಿ ಇವಾಗ ಒಂದು ಕನ್ಕ್ಲೂಷನ್ ಗೆ ಬರುತ್ತೆ. ಮೇ ಬಿ ರೆಬೆಕಾನಿ ಮರ್ಡರರ್ ಆಗಿ ಇರ್ಬೇಕು. ಆದ್ರೆ ಈ ಎವಿಡೆನ್ಸ್ ಅನ್ನ ಹೇಗೆ ನಾವು ಟಿಮ್ ಹತ್ರ ತಗೊಂಡು ಹೋಗೋದು? ಯಾಕೆಂದ್ರೆ ನಮ್ಮ ಕೈಯಲ್ಲಿ ಮನುಷ್ಯರ ಜೊತೆ ಕಾನ್ವರ್ಸೇಷನ್ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ. ನಮ್ಮ ಒಳಗಡೆ ನಾವು ಮಾತಾಡ್ಕೊಳ್ಳೋದಕ್ಕೆ ಆಗುತ್ತೆ, ನಾವು ಮಾತಾಡೋದು ಮನುಷ್ಯರಿಗೆ ಅರ್ಥವಾಗುತ್ತಾ. ಸೊ ಡೈರೆಕ್ಟ್ ಆಗಿ ಹೋಗಿ ಹೇಳೋದಕ್ಕೆ ಆಗೋದಿಲ್ಲ ಅನ್ನೋದ್ರಿಂದ ನಮ್ಮ ಲಿಲ್ಲಿ ಒಂದು ಪ್ಲಾನ್ ಅನ್ನ ಮಾಡ್ತಾಳೆ. ಅವಳ ಟೀಮ್ ಅನ್ನ ನೋಡಿ, ಗಾಯ್ಸ್ ನಾವು ಹೇಗಾದ್ರೂ ಟೀಮ್ ಅನ್ನ ಇಲ್ಲಿಗೆ ಕರ್ಕೊಂಡ್ ಬರ್ಬೇಕು, ಯಾರಾದ್ರೂ ಒಂದು ಡೈವರ್ಷನ್ ನ ಕ್ರಿಯೇಟ್ ಮಾಡಿ ಅಂತ ಹೇಳಿದ ನೆಕ್ಸ್ಟ್ ಸೀನೆ ಒಂದು ಕುರಿ ಹೋಗಿ ಏನನ್ನ ಮಾಡುತ್ತೆ ಅಂದ್ರೆ ಟಿಮ್ ಅವನ ಪೊಲೀಸ್ ಕ್ಯಾಪ್ ಅನ್ನ ತಗೊಂಡು ಕಚ್ಚಿ ಕತ್ಕೊಂಡು ಅಲ್ಲಿಂದ ಓಡಿ ಹೋಗ್ಬಿಡುತ್ತೆ. ಇದನ್ನ ನೋಡಿ ತುಂಬಾನೇ ಟಿಮ್ ಶಾಕ್ ಆಗ್ಬಿಟ್ಟು, ಹೇ ಪಾಪಿ ಕುರಿ, ಅದೇನು ತಿನ್ನುವ ವಸ್ತು ಇಲ್ಲ ಅಂತ ಹೇಳಿ ಅದರ ಹಿಂದೆನೆ ಓಡಿ ಹೋಗ್ತಿರ್ತಾನೆ. ಆ ಶೀಪವೇ ಅವನನ್ನ ಡೈರೆಕ್ಟ್ ಆಗಿ ನಮ್ಮ ಹೀರೋನ ಫಾರ್ಮ್ ಹೌಸ್ ಗೆನೆ ಕರ್ಕೊಂಡ್ ಬಂದ್ಬಿಡುತ್ತೆ. ಇದರಿಂದ ಅಲ್ಲಿಗೆ ಬಂದಿದ್ದ ಟಿಮ್ ಅಲ್ಲಿ ಕೆಳಗಡೆ ಬಿದ್ದಿದ್ದ ಬ್ರೇಸ್ಲೆಟ್ ಅನ್ನು ಕಂಡಿಡಿದು ಕೈಗೆ ತಗೋತಾನೆ. ಸೊ ತಕ್ಷಣವೇ ಅದನ್ನ ಸೀರಿಯಸ್ ಆಗಿ ನೋಡ್ಬಿಟ್ಟು, ಹಾಗಾದ್ರೆ ರೆಬೆಕಾ ಖಂಡಿತ ಈ ಜಾಗಕ್ಕೆ ಬಂದಿದ್ದಾರೆ, ಆದ್ರೆ ಏನಕ್ಕಾಗಿ ನನ್ನ ಹತ್ರ ಸುಳ್ಳನ್ನ ಹೇಳ್ಬೇಕಾಗಿತ್ತು ಅಂತ ಯೋಚನೆ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ರೆಬೆಕಾ ಸ್ಟೇ ಆಗಿರುವ ಹೋಟೆಲ್ಗೆ ಹೋಗಿ ಅವಳ ರೂಮ್ ಒಳಗಡೆ ಹೋಗಿ ಸರ್ಚ್ ಮಾಡ್ತಿರ್ತಾನೆ. ಆವಾಗ ಅವನಿಗೆ ಇನ್ನೊಂದು ಸ್ಟ್ರಾಂಗ್ ಆದ ಎವಿಡೆನ್ಸ್ ಸಿಗುತ್ತೆ. ಅಂದ್ರೆ ರೆಬೆಕಾ ಅವಳ ಶೂವಿನ ಕೆಳಗಡೆ ಪಾಯ್ಸನಸ್ ಪ್ಲಾಂಟಿನ ಒಂದು ಸೀಡ್ ಅಂಟ್ಕೊಂಡಿರುತ್ತೆ. ಅದು ಮಾತ್ರ ಇಲ್ಲ, ರೆಬೆಕಾಳಿಗೆ ಅಮೆರಿಕಾದಲ್ಲಿ ಅವಳ ಹೆಸರಿನಲ್ಲಿ ಹಳೆ ಕ್ರಿಮಿನಲ್ ರೆಕಾರ್ಡ್ಸ್ ಎಲ್ಲ ಇರ್ತಿದೆ ಅನ್ನುವ ವಿಷಯ ಕೂಡ ಇವಾಗ ನಮ್ಮ ಟಿಮ್ ಆಫೀಸರ್ ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಇವಾಗ ಸಿಕ್ಕಿರುವ ಎವಿಡೆನ್ಸ್ ಎಲ್ಲವೇ ರೆಬೆಕಾಳಿಗೆ ಆಪೋಸಿಟ್ ಆಗಿ ಇರ್ತಿದೆ ಅಲ್ವಾ. ಅಂದ್ರೆ ರೆಬೆಕಾನಿ ಮರ್ಡರರ್ ಆಗಿ ಇರೋದಕ್ಕೆ, ಅಂದ್ರೆ ಅವಳ ತಂದೆಯನ್ನು ಅವಳೇನೆ ಕೊಂದಿರೋದಕ್ಕೆ ತುಂಬಾನೇ ಚಾನ್ಸಸ್ ಇದೆ ಅಂತ. ಸೊ ಟಿಮ್ ಯಾವುದೇ ಕಾರಣಕ್ಕೂ ವೇಟ್ ಮಾಡ್ತಿಲ್ಲ, ತಕ್ಷಣವೇ ರೆಬೆಕಾಳನ್ನ ಅರೆಸ್ಟ್ ಮಾಡ್ತಾನೆ. ರೆಬೆಕಾ, ನಿಮ್ಮ ತಂದೆಯವರ ಸಾವಿಗೆ ನೀವೇನೇ ಕಾರಣವಾಗಿ ಇರಬೇಕು ಅನ್ನೋ ಡೌಟಿನಲ್ಲಿ ನಾನು ನಿಮ್ಮನ್ನ ಅರೆಸ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ರೆಬೆಕಾ ಶಾಕ್ ಆಗ್ಬಿಟ್ಟು, ಇಲ್ಲ ನಾನು ಇನ್ನೋಸೆಂಟ್, ನಾನು ಏನನ್ನು ಮಾಡಿಲ್ಲ, ನನ್ನ ಮೇಲೆ ಯಾವುದೇ ರೀತಿಯ ತಪ್ಪು ಇಲ್ಲ ಅಂತ ಹೇಳಿ ಅಳೋದಕ್ಕೆ ಶುರು ಮಾಡ್ತಾಳೆ. ಸೊ ಮಿಕ್ಕಿರೋರು ಎಲ್ಲರೂ ಸರಿ ಕೇಸು ಸಾಲ್ವ್ ಆಗ್ಬಿಟ್ಟಿದೆ, ಆ ಮರ್ಡರ್ ಅನ್ನ ಕಂಡಿಡ್ದಾಯ್ತು ಅಂತ ಅನ್ಕೋತಿರ್ತಾರೆ. ಆದ್ರೆ ನಮ್ಮ ಲಿಲ್ಲಿ ಮಾತ್ರ ಸೈಲೆಂಟ್ ಆಗಿ ನಿಂತು ಯೋಚನೆ ಮಾಡ್ತಿರ್ತಾಳೆ. ಅವಳಿಗೆ ಯಾವ್ದೋ ಸರಿ ಇಲ್ಲ ಅಂತ ಅನಿಸ್ತಿರುತ್ತೆ. ಇಲ್ಲ ಇದು ತುಂಬಾನೇ ಈಸಿಯಾಗಿ ಕಂಪ್ಲೀಟ್ ಆಗ್ಬಿಟ್ಟಿದೆ, ಈಸಿಯಾಗಿ ಮುಗ್ದೋಗ್ಬಿಟ್ಟಿದೆ. ಹೀರೋ ತರ ಇರುವ ಕ್ಲೆವರ್ ಆದ ಒಬ್ಬ ಪರ್ಸನ್ ಅನ್ನ ಇಷ್ಟು ಈಸಿಯಾಗಿ ಸಾಯಿಸೋದಕ್ಕೆ ಚಾನ್ಸೇ ಇಲ್ಲ, ಅದು ಆಗೋದೇ ಇಲ್ಲ, ಯಾವುದೋ ಒಂದು ವಿಷಯ ಮಿಸ್ ಆಗ್ತಿದೆ ಅಂತ ತುಂಬಾನೇ ಯೋಚನೆ ಮಾಡ್ತಿರ್ತಾಳೆ. ಅದು ಮಾತ್ರ ಇಲ್ಲ, ಇವಾಗ ನಮ್ಮ ಹೀರೋ ಇಲ್ಲ ಅಲ್ವಾ, ಆದ್ರಿಂದ ಅವರಿಗೆ ನಂತರ ಇವಾಗ ಫಾರ್ಮ್ ಹೌಸ್ ಅನ್ನ ಯಾರು ನೋಡ್ಕೋತಾರೆ
ಅನ್ನುವ ದೊಡ್ಡ ಪ್ರಾಬ್ಲಮ್ ಬೇರೆ ಬಂದ್ಬಿಟ್ಟಿರುತ್ತೆ. ಈ ಕುರಿಗಳ ಗತಿ ಏನು, ಇವುಗಳ ಫ್ಯೂಚರ್ ಏನು, ಇನ್ ಮುಂದೆ ಇವುಗಳನ್ನ ಯಾರು ನೋಡ್ಕೋತಾರೆ, ಇನ್ ಮುಂದೆ ಇವುಗಳ ಕೈಯಲ್ಲಿ ಸೇಫ್ ಆಗಿ ಇರೋದಕ್ಕೆ ಆಗುತ್ತಾ ಅಂತೆಲ್ಲ ಯೋಚನೆ ಮಾಡ್ತಿರ್ತಾಳೆ. ಹಾಗೆ ಕಟ್ ಮಾಡಿದ್ರೆ ಇವಾಗ ರೆಬೆಕಾ ಜೈಲಲ್ಲಿ ಇರ್ತಾಳೆ. ಸೊ ಕೇಸು ಕಂಪ್ಲೀಟ್ ಆಗಿ ಮುಗ್ದೋಯ್ತು ಅನ್ನೋ ರೀತಿನೇ ಎಲ್ಲರೂ ಬಿಹೇವ್ ಮಾಡ್ತಿರ್ತಾರೆ. ಹೀಗಿರ್ಬೇಕಾದ್ರೆ ಇಂತಹ ಸಮಯದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆದ ವಿಷಯ ಗೊತ್ತಾಗ್ಲಿಕ್ಕೆ ಬರುತ್ತೆ. ಇವಾಗ ಹೀರೋ ಇಲ್ದೇ ಇರೋದ್ರಿಂದ ಈ ಇಡೀ ಫಾರ್ಮ್ ಅನ್ನು ಪಕ್ಕದಲ್ಲಿ ಇರ್ತಾ ಇದ್ದಾನೆ ಅಲ್ವಾ ಫಾರ್ಮರ್, ಅವನೇನೆ ಟೇಕ್ ಓವರ್ ಮಾಡಲಿದ್ದಾನೆ ಅನ್ಸುತ್ತೆ. ಇದನ್ನ ಕೇಳ್ಪಟ್ಟಿದ್ದ ತಕ್ಷಣವೇ ಲಿಲ್ಲಿ ಮತ್ತೆ ಮೇಬಲ್ ಒಬ್ರಿಗೊಬ್ಬರು ಶಾಕಿಂಗ್ ಆಗಿ ನೋಡ್ಕೋತಾರೆ. ಅಕಸ್ಮಾತ್ ನಾಳೆಯಿಂದ ಅವನೇನೇ ನಮಗೆ ಓನರ, ಅವನೇನೇ ನಮ್ಮ ಬಾಸ, ಇದ್ರ ಮೇಲೆ ನಮ್ಮ ಲೈಫ್ ಹೇಗಿರುತ್ತೋ, ಅವನು ನಮ್ಮನ್ನ ಏನನ್ನ ಮಾಡ್ತಾವನೋ ಅಂತ ಯೋಚಿಸ್ತಿರ್ತಾರೆ. ಆದ್ರಿಂದ ಇಬ್ಬರು ಒಟ್ಟಿಗೆ ಸೇರಿ ಸೀಕ್ರೆಟ್ ಆಗಿ ಆ ಫಾರ್ಮರ್ ಅವನ ಫಾರ್ಮ್ ಹೌಸ್ ಗೆ ಹೋಗಿ ಅವನನ್ನ ನೋಡ್ಬೇಕು ಅಂತ ಅನ್ಕೋತಾರೆ. ಆದ್ರೆ ಅಲ್ಲಿಗೆ ಹೋಗಿ ನೋಡ್ಬೇಕಾದ್ರೆ ಇವ್ರುಗಳು ತುಂಬಾನೇ ಶಾಕ್ ಆಗ್ಬಿಡ್ತಾರೆ, ಹೆದರೋಗ್ಬಿಡ್ತಾರೆ. ಏನು ಅಂದ್ರೆ ಆ ಫಾರ್ಮರ್ ಇರ್ತಿದ್ದಾನೆ ಅಲ್ವಾ, ಅವನೇನು ನಾರ್ಮಲ್ ಆದ ಶೆಪರ್ಡ್ ಅಲ್ಲ, ನಾರ್ಮಲ್ ಆದ ಶೀಪ್ ಫಾರ್ಮರ್ ಅಲ್ಲ. ಅವನು ಆ ಮಟನ್ ಅಂಗಡಿ ಹ್ಯಾಂಗ್ ಅವನ ಜೊತೆ ಸೇರಿ ಬಿಸ್ನೆಸ್ ಅನ್ನ ಮಾಡ್ತಿದ್ದಾನೆ ಅಲ್ವಾ, ಅದ್ರಲ್ಲೂ ಮೀಟ್ ಬಿಸ್ನೆಸ್. ಸೊ ಇಲ್ಲಿರುವ ಕುರಿಗಳನ್ನ ಅವನು ಮೇಯಿಸ್ತಾ ಇರೋದಕ್ಕೆ ಕಾರಣವೇ, ಅವನು ಸಾಕ್ತಾ ಇರೋದಕ್ಕೆ ಕಾರಣವೇ ಏನು ಅಂದ್ರೆ ಒಂದು ದಿನ ಆ ಕುರಿಗಳನ್ನ ಕಟ್ ಮಾಡಿ ಮಾಂಸದ ಅಂಗಡಿಗೆ ಕಳ್ಸೋದಕ್ಕೆ. ಸೊ ಲಿಲ್ಲಿ ಇದನ್ನ ನೋಡಿದ ತಕ್ಷಣ ಇಲ್ಲ ಇದು ಆಗೋದೇ ಇಲ್ಲ, ನಮ್ಮ ಎಲ್ಲರನ್ನು ಕಟ್ ಮಾಡಿ ಊಟವಾಗಿ ಚೇಂಜ್ ಮಾಡ್ಬಿಡ್ತಾರೆ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಮೇಪಲ್ವೇ ನಡುಗ್ತಿರ್ತಾನೆ. ಹಾಗಾದ್ರೆ ಹೀರೋ ಅವರ ಫಾರ್ಮ್ ಹೌಸ್ ಗೆ ಕೂಡ ಫ್ಯೂಚರ್ ಅಲ್ಲಿ ಇದೇ ರೀತಿ ನಡೆಯುತ್ತಾ, ಅವರು ಇಲ್ಲದೆ ಇರೋದ್ರಿಂದ ನಮ್ಮನ್ನ ಈ ರೀತಿನೇ ಮಾಡ್ತಾರಾ ಅಂತ ಯೋಚನೆ ಮಾಡಿ ಇಬ್ಬರುವೆ ಹೆದರಿ ಅಲ್ಲಿಂದ ಹೋಗ್ತಾರೆ. ತಕ್ಷಣವೇ ಅವರ ಫ್ರೆಂಡ್ಸ್ ಗಳನ್ನ ವಾರ್ನ್ ಮಾಡೋದಕ್ಕಾಗಿ ಅಲ್ಲಿಂದ ಓಡಿ ಹೋಗೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಅವರುಗಳು ಹೊರಗಡೆ ಬರುವ ಸಮಯದಲ್ಲಿ ಆ ಫಾರ್ಮರ್ ಸಾಕ್ತಾ ಇದ್ದ 2 ನಾಯಿಗಳು ಅಲ್ಲಿಗೆ ಬಂದು ಇವ್ರುಗಳನ್ನ ನೋಡ್ಬಿಡುತ್ತೆ. ಅಷ್ಟೇ ನೋಡಿದ ತಕ್ಷಣ ಇವ್ರುಗಳನ್ನ ಅಟ್ಯಾಕ್ ಮಾಡೋದಕ್ಕಾಗಿ ಸ್ಪೀಡ್ ಆಗಿ ಅವುಗಳು ಓಡಿ ಬರ್ಬೇಕಾದ್ರೆ ಲಿಲ್ಲಿ ಕಿರ್ಚ್ಕೊತಾಳೆ, ಮೇಪಲ್ ಮೇಪಲ್ ಓಡು ಓಡು, ಅವುಗಳು ನಮ್ಮನ್ನ ಕೊಂದ್ಬಿಡುತ್ತೆ, ಬೇಗನೆ ಓಡು ಅಂತ ಹೇಳ್ಬೇಕಾದ್ರೆ ಮೇಪಲ್ ಓಡಿ ಹೋಗ್ತಾನೆ. ಆದ್ರೆ ಆ ಸಮಯದಲ್ಲಿ ಆ ನಾಯಿಗಳು ಕೂಡ ಚೇಸ್ ಮಾಡಿ ಹಿಂದಿನ ಹತ್ರ ಬಂದ್ಬಿಡ್ತವೆ. ಆ ಸಮಯದಲ್ಲಿ ಒಂದು ಕಪು ರೂಪ ಆ ನಾಯಿಗಳ ಮುಂದೆ ಜಂಪ್ ಮಾಡಿ ನಿಂತ್ಕೊಳ್ಳುತ್ತೆ. ಅದು ಯಾರು ಅಂತ ನೋಡಿದ್ರೆ ಅದು ಬೇರೆ ಯಾರು ಇಲ್ಲ, ನಮ್ಮ ಸೆಬಾಸ್ಟಿಯನೇ. ಸೊ ಅವನು ಲಿಲ್ಲಿ ಮತ್ತೆ ಮೇಪಲ್ ಅನ್ನು ನೋಡಿ, ನೀವಿಬ್ಬರು ನಮ್ಮ ಕೊಠಡಿಗೆ ಓಡಿ ಹೋಗಿ, ಇವುಗಳನ್ನ ನಾನು ನೋಡ್ಕೋತೀನಿ ಅಂತ ಹೇಳಿ ನಿಂತ್ಕೋಬೇಕಾದ್ರೆ ಆ ನಾಯಿಗಳಿಗೂ ನಮ್ಮ ಸೆಬಾಸ್ಟಿಯನ್ಗೂ ಜೋರಾಗಿ ಜಗಳ ನಡೆಯುತ್ತೆ. ನಾಯಿಗಳು ಸೆಬಾಸ್ಟಿಯನ್ ಕಚ್ಚುತ್ತೆ, ಸೆಬಾಸ್ಟಿಯನ್ ಅವುಗಳಿಗೆ ಗುದ್ದುತ್ತಾನೆ, ಅವನಿಗೆ ಮೈ ಪೂರ್ತಿ ಗಾಯ ಆಗುತ್ತೆ, ರಕ್ತ ಸುರಿತಿರುತ್ತೆ. ಆದ್ರೂ ನಮ್ಮ ಸೆಬಾಸ್ಟಿಯನ್ ಹಿಂದೆ ಹೋಗೋದಿಲ್ಲ. ಆ 2 ನಾಯಿಗಳಿಗೂ ಡ್ಯಾಶ್ ಮಾಡಿ ಹೆದರಿಸಿ ಅವುಗಳನ್ನ ಓಡಿಸ್ಬಿಡ್ತಾನೆ. ಸೊ ನಮ್ಮ ಲಿಲ್ಲಿ ಮತ್ತೆ ಮೇಪಲ್ ಅಲ್ಲಿಂದ ತಪ್ಪಿಸ್ಕೊಬಿಟ್ರು. ಆದ್ರೆ ಈ ಕಡೆ ನಮ್ಮ ಸೆಬಾಸ್ಟಿಯನ್ಗೆ ತುಂಬಾನೇ ಏಟಾಗ್ಬಿಟ್ಟಿರುತ್ತೆ, ಅವನ ಕಂಡೀಷನ್ ತುಂಬಾನೇ ವರ್ಸ್ಟ್ ಆಗ್ಬಿಟ್ಟಿರುತ್ತೆ, ರಕ್ತ ಬೇರೆ ನಿಂತ್ಕೋತಿಲ್ಲ, ಹರಿತಿರುತ್ತೆ. ಸೊ ಕೆಲವೊಂದು ನಿಮಿಷದಲ್ಲಿ ಸೆಬಾಸ್ಟಿಯನ್ ಹಾಗೆ ಕೆಳಗಡೆ ಬಿದ್ದೋಗ್ಬೇಕಾದ್ರೆ ಲಿಲ್ಲಿ ಮತ್ತೆ ಮೇಪಲ್ ಅವನ ಹತ್ರ ಓಡಿ ಬರ್ತಾರೆ. ಹೇ ಸೆಬಾಸ್ಟಿಯನ್ ಮೇಲೆದ್ದೇಳು, ನಿನಗೆ ಏನೋ ಆಗೋದಿಲ್ಲ, ನಿನಗೆ ಏನೋ ಆಗೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳ್ಬೇಕಾದ್ರೆ ನಮ್ಮ ಸೆಬಾಸ್ಟಿಯನ್ ಕೈಯಲ್ಲಿ ಎದ್ದೇಳೋದಕ್ಕೆ ಆಗೋದೇ ಇಲ್ಲ. ಹಾಗೆ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ನಮ್ಮ ಹೀರೋ ಬಿದ್ದಿದ್ನಲ್ವ ಸೈಲೆಂಟ್ ಆಗಿ, ಅದೇ ರೀತಿ ಇವಾಗ ಸೆಬಾಸ್ಟಿಯನ್ ಬಿದ್ದಿರ್ತಾನೆ. ಸೊ ಇದನ್ನು ನೋಡಿ ಲಿಲ್ಲಿ ಅವಳ ಕಣ್ಣಲ್ಲಿ ಕಣ್ಣೀರೇ ಬರೋದಕ್ಕೆ ಶುರು ಆಗ್ಬಿಡುತ್ತೆ. ಯಾಕೆ ಸೆಬಾಸ್ಟಿಯನ್ ಇನ್ನ ನೀನು ಮೇಘವಾಗಿ ಚೇಂಜ್ ಆಗಿಲ್ಲ, ಕ್ಲೌಡ್ ಆಗಿ ಚೇಂಜ್ ಆಗಿಲ್ಲ ಅಂತ ಕೇಳಿ ಹತ್ಕೊಂಡೆ ಸೆಬಾಸ್ಟಿಯನ್ ಪಕ್ಕದಲ್ಲಿ ಕೂತ್ಕೋತಾವಳೆ. ಆವಾಗ ಮೇಪಲ್ ಹತ್ರ ಬರ್ತಾನೆ, ಅವನ ವಾಯ್ಸ್ ಹಾಗೆ ನಡುತ್ತಿರುತ್ತೆ. ಲಿಲ್ಲಿ ಒಂದು ನಿಜವನ್ನ ನಿನಗೆ ಹೇಳದೆ ಯಾವಾಗ್ಲೂ ಅದನ್ನ ಮುಚ್ಚಿಟ್ಬಿಟ್ಟೆ ನಾನು. ನಮ್ಮ ಕುರಿ ಕೊಠಡಿಯಲ್ಲಿ ಸಾಯುವ ಕುರಿಗಳು ಯಾರುವೆ ಮೇಘಗಳಾಗಿ, ಮೋಡಗಳಾಗಿ, ಕ್ಲೌಡ್ ಆಗಿ ಯಾರುವೆ ಚೇಂಜ್ ಆಗೋದಿಲ್ಲ. ಅದು ನಿಜ ಇಲ್ಲ, ನಾವೇ ಮನುಷ್ಯರ ರೀತಿನೇ, ಒಂದು ದಿನ ಎಲ್ಲವೇ ಮುಗ್ದೋಗುತ್ತೆ ಅಂತ ಹೇಳ್ಬೇಕಾದ್ರೆ ಆ ಮಾತನ್ನ ಕೇಳಿದ ತಕ್ಷಣ ಲಿಲ್ಲಿ ತುಂಬಾನೇ ಬೇಜಾರಾಗ್ಬಿಡ್ತಾಳೆ, ನೊಂದೋಗ್ಬಿಡ್ತಾಳೆ. ಸೊ ಅದ್ಕೊಂಡೆ ಹಾಗೆ ಸೆಬಾಸ್ಟಿಯನ್ ಪಕ್ಕದಲ್ಲೇ ಕೂತಿರ್ತಾಳೆ. ಅವಳ ಕೈಯಲ್ಲಿ ಇದನ್ನ ನಂಬೋದಕ್ಕೇನೆ ಆಗ್ತಿಲ್ಲ. ಇಲ್ಲ ಇದು ಸುಳ್ಳಾಗಿರ್ಬಾರ್ದಾ, ಇವಾಗ ಸೆಬಾಸ್ಟಿಯನ್ ಹಾಗೆ ಕ್ಲೌಡ್ ಆಗಿ ಚೇಂಜ್ ಆಗಿ ಆಕಾಶಕ್ಕೆ ಹೋಗ್ಬಿಡ್ಬಾರ್ದಾ, ಅವನು ಹಾಗೇನೆ ಆಗಿರ್ಬೇಕು ಅಂತ ಆಕಾಶವನ್ನ ನೋಡಿ ಕ್ಲೌಡ್ ಅನ್ನು ಹುಡುಕ್ತಿರ್ತಾಳೆ. ಅವಾಗ ಮೇಪಲ್ ನಿಧಾನಕ್ಕೆ ಲಿಲ್ಲಿ ಪಕ್ಕದಲ್ಲಿ ಬಂದು ಕೂತು ಅವನ ಕಣ್ಣಲ್ಲೂ ನೀರ್ ಬರ್ತಿರುತ್ತೆ. ನಾನು ಹೇಳ್ದೆ ಅಲ್ವಾ ಲಿಲ್ಲಿ, ಇದೇನೇ ನಿಜ, ನಾವೇ ಮನುಷ್ಯರ ರೀತಿನೇ, ಯಾರುವೆ ಯಾವಾಗ್ಲೂ ಸತ್ತಿದ ನಂತರ ಮೇಘವಾಗಿ ಚೇಂಜ್ ಆಗೋದಿಲ್ಲ. ಅದನ್ನ ಅರ್ಥ ಮಾಡ್ಕೋ. ಯಾರಾದ್ರೂ ಈ ರೀತಿ ಸತ್ತೋದ ಮೇಲೆ ಅವರನ್ನ ನಾವು ಮರ್ತು ಬಿಡ್ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಯಾರನ್ನಾದ್ರೂ ನಾವು ನಿಜವಾಗ್ಲೂ ತುಂಬಾನೇ ಪ್ರೀತಿಸಿದ್ರೆ ಅವ್ರುಗಳನ್ನ ನಮ್ಮ ನೆನಪಿನಲ್ಲೇ ಇಟ್ಟಿರೋವರೆಗೂ ಅವ್ರುಗಳು ನಮ್ಮ ಜೊತೆನೆ ಇರ್ತಿದ್ದಾರೆ ಅಂತಾನೆ ಅರ್ಥ. ಹೀರೋ ಆಗ್ಲಿ ಸೆಬಾಸ್ಟಿಯನ್ ಆಗ್ಲಿ ಇವರಿಬ್ಬರುವೆ ನಮ್ಮ ನೆನಪಿನಲ್ಲಿ ಯಾವಾಗ್ಲೂ ಬದುಕಿರ್ತಾರೆ ಅಂತ ಹೇಳ್ಬೇಕಾದ್ರೆ ಆ ಮಾತು ನಮ್ಮ ಲಿಲ್ಲಿಗೆ ಒಂದು ಕಾನ್ಫಿಡೆಂಟ್ ಅನ್ನ ಕೊಟ್ಟಿರುತ್ತೆ, ಅವಳನ್ನ ಮೋಟಿವೇಟ್ ಮಾಡಿರುತ್ತೆ. ಸೊ ನಿಧಾನಕ್ಕೆ ಮೇಲೆದ್ದು ನಿಂತ್ಕೋತಾಳೆ. ಇಲ್ಲ ಇದು ಈ ರೀತಿ ಮುಗಿಬಾರ್ದು, ಹೀರೋಗೆ ಖಂಡಿತ ನ್ಯಾಯ ಸಿಗ್ಬೇಕು, ಅವರನ್ನ ಕೊಂದಿದ್ದವರಿಗೆ ಖಂಡಿತ ಶಿಕ್ಷೆ ಸಿಗ್ಬೇಕು, ಅಲ್ಲಿಯವರೆಗೂ ನಾನು ಸುಮ್ನಿರೋದಿಲ್ಲ ಅಂತ ಹೇಳ್ಬಿಟ್ಟು ಅದರ ನಂತರದಿಂದ ಮತ್ತೆ ನಮ್ಮ ಲಿಲ್ಲಿ ಫುಲ್ ಕೇಸ್ ಅನ್ನು ಸ್ಟಾರ್ಟಿಂಗ್ ಇಂದ ಅನಲೈಸ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಸೊ ರೆಬೆಕಾ ಮೇಲೆ ಇರ್ತಾ ಇದ್ದ ಡೌಟ್ ಅನ್ನ ಮತ್ತೆ ಯೋಚನೆ ಮಾಡಿ ನೋಡ್ತಾವಳೆ. ಇಲ್ವಲ್ಲ ಏನೋ ಒಂದು ಮಿಸ್ ಆಗ್ತಿದೆ, ರೆಬೆಕಾ ಕಲ್ಪ್ರಿಟ್ ರೀತಿ ನನಗೆ ಅನಿಸ್ತಿಲ್ಲ, ಅವಳನ್ನ ಯಾರಾದ್ರೂ ಈ ಪ್ರಾಬ್ಲಮ್ ಅಲ್ಲಿ ಸಿಗಾಕ್ಸ್ಬೇಕು ಅಂತ ಅನ್ಕೊಂಡು ಈ ರೀತಿ ಎಲ್ಲ ಮಾಡಿದಾರ ಅಂತ ಯೋಚನೆ ಮಾಡಿ ನೋಡ್ಬೇಕಾದ್ರೇನೆ ಅವಳಿಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಹೀರೋನ ಡೆಡ್ ಬಾಡಿಯನ್ನು ನೋಡಿದ ದಿನದಲ್ಲಿ ನಮ್ಮ ಹೀರೋನ ಕೈಯಲ್ಲಿ ಬ್ಲೂ ಕಲರ್ ಕೈಗೆ ಮೆತ್ತಿರುತ್ತೆ. ಆದ್ರೆ ಅದು ಒಂದು ನಾರ್ಮಲ್ ಆದ ವಿಷಯ ತಾನೆ. ನಮ್ಮ ಹೀರೋ ಕುರಿಗಳಿಗೆ ಮೆಡಿಸಿನ್ಸ್ ಅನ್ನ ರೆಡಿ ಮಾಡಿರ್ತಾರೆ, ಆ ಮೆಡಿಸಿನ್ ನ ಕೆಮಿಕಲ್ ಸ್ಟೈನ್ ಆಗಿ ಕೂಡ ಇರಬಹುದಲ್ವಾ ಅದು. ಆದ್ರೆ ಪ್ರಾಬ್ಲಮ್ ಇವಾಗ ಆ ಕಲರ್ ಅಲ್ಲ, ಆದ್ರೆ ಇನ್ನೊಂದು ಕೈಯಲ್ಲಿ ಗ್ರೀನ್ ಕಲರ್ ಇರ್ತಿತ್ತು. ಸೊ
ಅದನ್ನ ಒಂದು ಸೆಕೆಂಡ್ ನಮ್ಮ ಲಿಲ್ಲಿ ಯೋಚನೆ ಮಾಡ್ಬಿಟ್ಟು, ಒಂದು ನಿಮಿಷ ಇರು, ನಮ್ಮ ಹೀರೋ ಅವರ ಕೈಯಲ್ಲಿ ಗ್ರೀನ್ ಕಲರ್ ಬರೋದಕ್ಕೆ ಹೇಗೆ ಸಾಧ್ಯ, ಅವರು ಯೂಸ್ ಮಾಡಿದ್ದು ಬ್ಲೂ ಕಲರ್, ಹಾಗಿರ್ಬೇಕಾದ್ರೆ ಗ್ರೀನ್ ಕಲರ್ ಎಲ್ಲಿಂದ ಬಂತು ಅನ್ನೋ ತರ ಯೋಚನೆ ಮಾಡಿ ನೋಡ್ತಾರೆ. ನಂತರ ಆ ಕ್ಲೂವನ್ನ ಮತ್ತೆ ಇನ್ನೊಂದು ವಿಷಯಕ್ಕೆ ಕನೆಕ್ಟ್ ಮಾಡಿ ನೋಡ್ತಾರೆ. ಅವಾಗ ಸಡನ್ ಆಗಿ ಲಿಲ್ಲಿ ಅವಳ ತಲೆಗೆ ಏನೋ ಸ್ಪಾರ್ಕ್ ಹೊಡೆದಿದ್ದ ರೀತಿ, ನಾನು ಕಂಡಿಡ್ದು ಬಿಟ್ಟೆ, ರೆಬೆಕಾ ಇಲ್ಲ, ನಿಜವಾದ ಮರ್ಡರ್ ಅನ್ನ ನಾನು ಕಂಡಿಡ್ದು ಬಿಟ್ಟೆ, ಆದ್ರೆ ಅದು ಬೇರೆ ಯಾರೋ. ಈ ವಿಷಯವನ್ನ ಹೇಗೆ ನಾವು ಟಿಮ್ಮಿಗೆ ತಿಳಿಸೋದು, ಇದು ಜಸ್ಟ್ ಕುರಿಗಳ ಕೊಠಡಿ ತಾನೆ. ಆದ್ರಿಂದ ನಮ್ಮ ಲಿಲ್ಲಿ ಮತ್ತೆ ಒಂದು ಪ್ಲಾನ್ ಅನ್ನ ಹಾಕ್ತಾಳೆ. ಮೇಪಲ್ ಮತ್ತೆ ವಿಂಟರ್ ನ ಕರೀತಾಳೆ. ವಿಂಟರ್ ಒಬ್ಬ ಚಿಕ್ಕ ಕುರಿ, ಆದ್ರಿಂದ ಅವನ ಕೈಯಲ್ಲಿ ಪೊಲೀಸ್ ಸ್ಟೇಷನ್ ಒಳಗಡೆ ಯಾರಿಗೂ ಗೊತ್ತಾಗದೆ ಹೋಗಿದ್ದು ಬರ್ಬೋದಲ್ವಾ. ಆದ್ರಿಂದ ಲಿಲ್ಲಿ ಅವನ ಹತ್ರ, ವಿಂಟರ್ ಈ ವಿಷಯವನ್ನ ನಿನ್ನ ಕೈಯಲ್ಲಿ ಮಾತ್ರವೇ ಮಾಡೋದಕ್ಕೆ ಸಾಧ್ಯ, ಟಿಮ್ಮಿಗೆ ನಾವು ಕ್ಲೂವನ್ನು ಕೊಡಬೇಕಾಗಿದೆ ಹಾಗಂತ ಹೇಳ್ಬಿಟ್ಟು ಏನನ್ನ ಮಾಡ್ತಾಳಂದ್ರೆ, ವಿಂಟರ್ ಅವನ 2 ಕಾಲಿಗೆ, ಒಂದು ಕಾಲಿಗೆ ಬ್ಲೂ ಕಲರ್ ಪೇಂಟಿಂಗ್ ಅನ್ನು, ಇನ್ನೊಂದು ಕಾಲಿಗೆ ಯೆಲ್ಲೋ ಕಲರ್ ಪೇಂಟಿಂಗ್ ಅನ್ನು ಹೊಡಿಸ್ತಾಳೆ. ವಿಂಟರ್, ನೀನ್ ಚೆನ್ನಾಗಿ ನೆನ್ಪಿಟ್ಕೋ, ಬ್ಲೂ ಮತ್ತೆ ಯೆಲ್ಲೋ 2 ಕಲರ್ ಒಂದಾಗಿ ಮಿಕ್ಸ್ ಆದಾಗ ಯಾವ ಕಲರ್ ಬರುತ್ತೆ, ಅದಕ್ಕೆ ವಿಂಟರ್ವೇ ನಗಾಡಿ ಗ್ರೀನ್ ಬರುತ್ತೆ ಅಂತ ಹೇಳ್ತಾನೆ. ಸೊ ಲಿಲ್ಲಿ ನಿಧಾನಕ್ಕೆ ನಗಾಡ್ಕೊಂಡು, ಹೌದು ಅದೇನೆ, ಆ ಗ್ರೀನ್ ಕಲರ್ ಏನೇ ನಿಜವಾದ ಮರ್ಡರ್ ಅನ್ನು ಕಂಡುಹಿಡಿಯುತ್ತೆ. ಸೊ ನೀನು ಹೊರಡು ಅಂತ ಹೇಳ್ಬೇಕಾದ್ರೆ ವಿಂಟರ್ವೇ ನಿಧಾನಕ್ಕೆ ಪೊಲೀಸ್ ಸ್ಟೇಷನ್ ಒಳಗಡೆ ನುಗ್ತಾನೆ. ಯಾರಿಗೂ ಗೊತ್ತಾಗದೆ ರೆಬೆಕಾವನ್ನ ಲಾಕ್ ಮಾಡಿ ಇಟ್ಟಿರುವ ಸೆಲ್ ಹತ್ರ ಹೋಗ್ಬೇಕಾದ್ರೆ ರೆಬೆಕಾನು ವಿಂಟರ್ ಅನ್ನು ನೋಡ್ತಾಳೆ. ಆವಾಗ ನಮ್ಮ ವಿಂಟರ್ ಲಿಲ್ಲಿ ಹೇಳಿದ ರೀತಿನೇ ಒಂದು ಕಾಲಲ್ಲಿ ಇರ್ತಾ ಇರುವ ಬ್ಲೂ ಪೇಂಟ್ ಅನ್ನ ಹಾಗೆ ಗೆರೆ ಎಳಿತಾನೆ. ಅದರ ನಂತರ ಇನ್ನೊಂದು ಕಾಲಲ್ಲಿ ಇರ್ತಾ ಇರುವ ಯೆಲ್ಲೋ ಪೇಂಟ್ ಅನ್ನ ಇನ್ನೊಂದು ದಾರಿಯಿಂದ ಎಳಿತಾನೆ. ನಿಧಾನಕ್ಕೆ ಆ 2 ಗೆರೆನು ಒಂದಕ್ಕೊಂದು ಟಚ್ ಆಗುತ್ತೆ. ಆವಾಗ ಟಚ್ ಆಗಿದ್ದ ಜಾಗದಲ್ಲಿ ಗ್ರೀನ್ ಕಲರ್ ಉಂಟಾಗುತ್ತೆ. ಸೊ ಇವು ಎಲ್ಲವನ್ನು ನಮ್ಮ ರೆಬೆಕಾನು ನೋಡ್ತಿರ್ತಾಳೆ. ಏನಿದು, ಏನಕ್ಕಾಗಿ ಈ ಕುರಿ ಈ ರೀತಿ ಬಿಹೇವ್ ಮಾಡ್ತಿದೆ, ಇದು ಏನೋ ನಮಗೆ ಹೇಳೋದಕ್ಕೆ ಬರ್ತಿದೆ ಅನ್ಸುತ್ತೆ, ಆದ್ರೆ ನಮಗೇನೆ ಅರ್ಥವಾಗ್ತಿಲ್ಲ ಅಂತ ಕನ್ಫ್ಯೂಷನ್ ಆಗಿ ನೋಡ್ತಿರ್ತಾಳೆ. ಹೀಗಿರ್ಬೇಕಾದ್ರೆ ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಸೊ ನಮ್ಮ ರೆಬೆಕಾಳನ್ನ ಕೋರ್ಟಿಗೆ ಕಳಿಸುವ ಸಮಯ ಬಂದ್ಬಿಟ್ಟಿದೆ. ಟಿಮ್ಮು ಯಾವಾಗಿನ ತರನು ಪೊಲೀಸ್ ಸ್ಟೇಷನ್ ಒಳಗಡೆ ಬರ್ತಾನೆ. ಆದ್ರೆ ಒಳಗಡೆ ಬಂದವನು ಹಾಗೆ ಫ್ರೀಸ್ ಆಗ್ಬಿಡ್ತಾನೆ. ಏನನ್ನು ನೋಡಿ, ಏನು ಅಂತ ನೋಡಿದ್ರೆ ಗೋಡೆ ಪೂರ್ತಿ ಪೇಂಟ್ ಆಗಿ ಇರುತ್ತೆ. ಕೆಳಗಡೆ ಬ್ಲೂ ಲೈನ್, ಯೆಲ್ಲೋ ಲೈನ್, ಕೆಲವೊಂದು ಜಾಗದಲ್ಲಿ ಆ 2 ಲೈನ್ಸ್ ಒಟ್ಟಿಗೆ ಸೇರಿ ಗ್ರೀನ್ ಕಲರ್ ಆಗಿ ಚೇಂಜ್ ಆಗಿರುತ್ತೆ. ಸೊ ಟಿಮ್ಮು ಇದನ್ನ ನೋಡಿ ಟೆನ್ಷನ್ ಆಗಿ, ಯಾರು ಇದನ್ನ ಮಾಡಿದ್ದು ಅಂತ ಕೇಳಿದ ತಕ್ಷಣವೇ ಅದಕ್ಕೆ ರೆಬೆಕಾ, ನಾನು ಇದನ್ನ ಮಾಡಿಲ್ಲ, ಆ ಕುರಿನೇ ಮಾಡಿದ್ದು, ನೀವು ನಂಬೋದಿಲ್ಲ ಅಂತ ನನಗೆ ಗೊತ್ತು, ಆದ್ರೆ ನಿಜವಾಗ್ಲೂ ಆ ಕುರಿನೇ ಮಾಡಿರೋದು ಅಂತ ಹೇಳಿದ್ರೆ ಮಾತ್ರ ಟಿಮ್ಮು ನಂಬ್ಕೋಬಿಡ್ತಾನೆ. ಏನು, ಫಸ್ಟ್ ಅವನು ನಂಬೋದೇ ಇಲ್ಲ. ಆದ್ರೆ ಕಲರ್ಸ್ 2 ಒಂದಾಗಿ ಮಿಕ್ಸ್ ಆಗಿ ಗ್ರೀನ್ ಕಲರ್ ಆಗಿರುತ್ತೆ ಅಲ್ಲ, ಅದನ್ನ ನೋಡಿದ ತಕ್ಷಣ ಅವನ ಬ್ರೈನ್ ಫಾಸ್ಟ್ ಆಗಿ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ಬ್ಲೂ ಯೆಲ್ಲೋ ಗ್ರೀನ್, ಬ್ಲೂ ಯೆಲ್ಲೋ ಗ್ರೀನ್, ಒಂದು ನಿಮಿಷ, ಹಾಗಾದ್ರೆ ಜಾರ್ಜ್ ಅವನ ಕೈಯಲ್ಲಿ ಇರ್ತಾ ಇದ್ದಿದ್ದು ಗ್ರೀನ್ ಕಲರ್, ಗ್ರೀನ್ ಸ್ಟೈನ್ ಅಂತ ಯೋಚನೆ ಮಾಡಿ ಫಟ್ ಅಂತ ಸೈಲೆಂಟ್ ಆಗ್ಬಿಡ್ತಾನೆ. ಆದ್ರೆ ಇನ್ನವೇ ಅವನಿಗೆ ಕಂಪ್ಲೀಟ್ ಆಗಿ ಅರ್ಥವಾಗಿಲ್ಲ. ಸೊ ರೆಬೆಕಾವನ್ನ ಕರ್ಕೊಂಡು ಕೋರ್ಟಿಗೆ ಕಳ್ಸಿಕೊಡ್ಬೇಕಾಗಿರುವ ಪೇಪರ್ ವರ್ಕ್ಸ್ ಅನ್ನ ಮಾಡೋದಕ್ಕಾಗಿ, ಸೈನ್ ಅನ್ನ ಹಾಕೋದಕ್ಕಾಗಿ ಪೆನ್ ಅನ್ನ ಕೈಗೆ ತಗೋತಾನೆ. ಸೈನ್ ಅನ್ನ ಮಾಡೋದಕ್ಕೆ ಹೋಗ್ಬೇಕಾದ್ರೆ ಸಡನ್ ಆಗಿ ಸ್ಟಾಪ್ ಮಾಡ್ಬಿಟ್ಟು ಮೇಲೆದ್ದು ನಿಂತು ಅಲ್ಲಿರೋರು ಎಲ್ಲರನ್ನು ನೋಡ್ಬಿಟ್ಟು ಸ್ಟಾಪ್ ಮಾಡಿ ಅಂತ ಕಿರ್ಚ್ಕೊಬಿಟ್ಟು, ರೆಬೆಕಾ ಒಬ್ಬಳು ಇನ್ನೋಸೆಂಟ್, ಅವಳೇನು ಮರ್ಡರ್ ಅನ್ನ ಮಾಡಿಲ್ಲ, ನಿಜವಾದ ಮರ್ಡರರ್ ಯಾರು ಅಂತ ನಾನು ಕಂಡಿಡ್ದು ಬಿಟ್ಟೆ ಅಂತ ಹೇಳಿದ ತಕ್ಷಣ ಅದನ್ನ ಕೇಳುವ ಜನರು ಎಲ್ಲರೂ ತುಂಬಾನೇ ಶಾಕ್ ಆಗ್ಬಿಡ್ತಾರೆ. ಯಾರೋದು ಅಂತ ಕೇಳ್ಬೇಕಾದ್ರೆ ಟಿಮ್ಮು ನಿಧಾನಕ್ಕೆ ಅದು ಪೀಟರ್ ಅಂತ ಹೇಳ್ತಾನೆ. ಇದನ್ನ ಕೇಳಿ ಅಲ್ಲಿರುವ ಜನರು ಎಲ್ಲರೂ ಕನ್ಫ್ಯೂಷನ್ ಆಗ್ತಾರೆ. ಪೀಟರ್, ಅವನು ಸೌತ್ ಆಫ್ರಿಕಾದಲ್ಲಿ ತಾನೇ ಇರ್ತಿದ್ದಾನೆ, ಈ ಊರಿನಲ್ಲಿ ಪೀಟರ್ ಅಂತ ಯಾರೂ ಇಲ್ವಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಟಿಮ್ಮು, ಪೀಟರ್ ಅನ್ನ ಇಲ್ಲಿಯವರೆಗೂ ಯಾರಾದ್ರೂ ನೋಡಿದೀರಾ, ಅವನ ಮುಖ ಹೇಗಿರುತ್ತೆ ಅಂತ ಗೊತ್ತಾ, ಅಕಸ್ಮಾತ್ ಪೀಟರ್ ಅವನು ಬೇರೆ ಒಂದು ಮುಖದಲ್ಲಿ ಈ ಊರಿನಲ್ಲಿ ನಮ್ಮ ಜೊತೆಗೇನೆ ಇರ್ತಿದ್ರೆ ಅಂತ ಹೇಳ್ಬೇಕಾದ್ರೆ ಯಾರಿಗೂ ಏನುವೇ ಅರ್ಥವಾಗ್ತಿಲ್ಲ. ತಕ್ಷಣವೇ ನಮ್ಮ ಟಿಮ್ಮು ಹಾಗೆ ನಿಧಾನಕ್ಕೆ ತಿರುಗಿ ಒಬ್ಬನನ್ನ ಗುರಾಯಿಸಿ ನೋಡ್ತಾನೆ. ಅವನೇನೆ ಎಲಿಯಾಟ್. ಸೊ ನಮ್ಮ ಟಿಮ್ ಅವನನ್ನ ನೋಡಿ, ಮಿಸ್ಟರ್ ಎಲಿಯಾಟ್, ಇಲ್ಲ ಮಿಸ್ಟರ್ ಪೀಟರ್, ನಿಮ್ಮ ಫುಲ್ ನೇಮ್ ಪೀಟರ್ ಜಾರ್ಜ್ ಹಾರ್ಡಿ ತಾನೆ, ನೀವು ಜಾರ್ಜ್ ಅವರ ಮಗ ತಾನೆ, ಅದರಲ್ಲಿ ಈ ಮರ್ಡರ್ನ ನಿಜವಾದ ಕಲ್ಪ್ರಿಟ್ ನೀವು ತಾನೆ ನಿಮ್ಮ ತಂದೆಯನ್ನ ಕೊಂದಿರೋದು ಅಂತ ಹೇಳಿದ ತಕ್ಷಣ ಅಲ್ಲಿರೋರು ಎಲ್ಲರೂ ಶಾಕ್ ಆಗ್ಬಿಟ್ಟು ಹಾಗೆ ಸೈಲೆಂಟ್ ಆಗ್ತಾರೆ. ಸೊ ಎಲಿಯಾಟ್ ಹುಡುಗ ಯಾರು ಅಂತ ಗೊತ್ತಾಗ್ತಿದೆ ಅಲ್ವಾ, ಈ ಊರಿನಲ್ಲಿ ಜರ್ನಲಿಸಂ ಅನ್ನ ಮಾಡ್ತೀನಿ ಅಂತ ಬಂದಿದ್ದ ಅಲ್ವಾ, ಅವನೇನೆ ಅದು. ಸೊ ಟಿಮ್ ನಿಧಾನಕ್ಕೆ ಆ ಎಲಿಯಾಟ್ ಕಡೆ ನಡೀತಾನೆ. ಅವಾಗ ಎಲಿಯಾಟ್, ಇಲ್ಲ ನೀವು ಹೇಳೋದು ಸುಳ್ಳು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಟಿಮ್, ಇಲ್ಲ ನೀವೇನೆ ಪೀಟರ್ ಜಾರ್ಜ್ ಹೆಡ್, ಹೀರೋ ಅವರ ಇನ್ನೊಂದು ಮಗ ನೀವೇನೆ, ಚಿಕ್ಕ ವಯಸ್ಸಿನಲ್ಲಿ ಇನ್ನೊಂದು ಕುಟುಂಬಕ್ಕೆ ಕೊಡಲಾಗಿದ್ದ ಮಗುವಲ್ಲಿ ನೀವು ಒಬ್ಬರೇನೆ, ಆ ಮಗು ನೀವೇನೆ ಅಂತ ಹೇಳ್ತಾ ಇದನ್ನ ಕೇಳುವ ಅಲ್ಲಿ ನಿಂತಿರುವ ಜನರು ಎಲ್ಲರೂ ಶಾಕ್ ಮೇಲ್ ಶಾಕ್ ಆಗ್ತಿರ್ತಾರೆ. ರೆಬೆಕಾ ಕೂಡ ಇದನ್ನ ನಂಬೋಕೆ ಆಗದೆ ಫ್ರೀಸ್ ಆಗಿ ನಿಂತಿರ್ತಾಳೆ. ಅವಾಗ ಮತ್ತೆ ನಮ್ಮ ಟಿಮ್ ಏನಂತ ಹೇಳ್ತಾನೆ ಅಂದ್ರೆ, ಒಂದು ದಿನ ನಿಮ್ಮ ತಂದೆಯವರು ತುಂಬಾನೇ ಕೋಟಿ ಹಣವನ್ನ ಸಂಪಾದನೆ ಮಾಡ್ಬಿಟ್ಟಿದ್ದಾರೆ ಅನ್ನೋ ವಿಷಯ ನಿಮಗೆ ಗೊತ್ತಾಗ್ಲಿಕ್ಕೆ ಬಂದಿದೆ, ಅದರಲ್ಲೂ ಆಸ್ತಿಯಲ್ಲಿ ಅರ್ಧ ರೆಬೆಕಾಳಿಗೆನೆ ಹೋಗ್ತಾ ಇದೆ ಅನ್ನೋ ವಿಷಯ ನಿಮಗೆ ಮುಂಚಿತವಾಗಿ ಗೊತ್ತಾಗ್ಬಿಟ್ಟಿದೆ. ಸೊ ಅಂತ ಸಮಯದಲ್ಲಿ ನಿಮ್ಮ ಅತಿ ಆಸೆ ಕೆಲಸ ಮಾಡೋದಕ್ಕೆ ಶುರು ಹಚ್ಕೊಬಿಟ್ಟಿದೆ. ಜರ್ನಲಿಸ್ಟ್ ತರ ಆಕ್ಟ್ ಮಾಡ್ಕೊಂಡು ಈ ಊರಿನ ಒಳಗಡೆ ಬಂದಿದ್ದೀರಾ, ಫೆಸ್ಟಿವಲ್ ಅನ್ನ ಕವರ್ ಮಾಡೋದಕ್ಕೆ ಬಂದಿದೆ, ಆವಾಗ ಕಾರು ಆಕ್ಸಿಡೆಂಟ್ ಗೆ ಒಳಗಾಯ್ತು, ಅದರ ನಂತರದಿಂದ ನಾನು ಇಲ್ಲೇನೆ ಸ್ಟೇ ಆಗ್ಬಿಟ್ಟೆ ಅಂತ ನೀವು ದೊಡ್ಡ ಕಥೆಯನ್ನ ಹೇಳಿದ್ರಿ ಅಂತ ಹೇಳ್ತಾ ಈ ಎಲಿಯಟ್ ಅವನ ಮುಖವೇ ಚೇಂಜ್ ಆಗ್ತಿರುತ್ತೆ. ಆವಾಗ ಟಿಮ್ ಮತ್ತೆ, ಅವತ್ತಿನ ದಿನ ರಾತ್ರಿ ನಿಮ್ಮ ತಂದೆಯವರನ್ನ ನೀವು ಮೀಟ್ ಆಗಿದ್ದೀರಾ, ಫಸ್ಟ್ ಟೈಮ್ ನಿಮ್ಮ ತಂದೆಯನ್ನ ನೋಡಿದ ಖುಷಿಯಲ್ಲಿ ಅವರ ಜೊತೆ ಕೂತು ಡ್ರಿಂಕ್ಸ್ ಅನ್ನೆಲ್ಲ ಮಾಡಿದೀರಾ, ಆದ್ರೆ ಆ ಡ್ರಿಂಕ್ಸ್ ಅಲ್ಲಿ ಹಾಗೆ ನಿಮ್ಮ ತಂದೆಯವರಿಗೆ ಪಾಯ್ಸನ್ ಅನ್ನ ಮಿಕ್ಸ್ ಮಾಡಿ ಕೊಟ್ಬಿಟ್ಟಿದ್ದೀರಾ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಅಲ್ಲಿರುವ ಜನರೆಲ್ಲ ಶಾಕ್ ಆಗಿ ಒಬ್ಬರಿಗೊಬ್ಬರು ಮುಖ ನೋಡ್ಕೋತಾರೆ. ಸೊ
ಟಿಮ್ಮು ನಮ್ಮ ಹೀರೋ ಅವರ ಲಾಸ್ಟ್ ಕ್ಷಣಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾನೆ. ಹೀರೋ ಅವರ ಬಾಡಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಇದ್ದಿದ್ರಿಂದ ಪಾಯ್ಸನ್ ಅನ್ನ ಅವರು ತಗೊಂಡಿದ್ದ ತಕ್ಷಣವೇ ಅವರು ಸಾಯಲಿಲ್ಲ. ಅವರು ತುಂಬಾನೇ ಹೋರಾಡಿದ್ದಾರೆ, ಅವರನ್ನ ಕಾಪಾಡ್ಕೊಳ್ಳೋದಕ್ಕಾಗಿ ಕಷ್ಟಪಟ್ಟಿದ್ದಾರೆ, ತನ್ನ ಜೀವನ ಉಳಿಸ್ಕೊಳ್ಳೋದಕ್ಕಾಗಿ ಟ್ರೈ ಮಾಡಿದ್ದಾರೆ. ಅಂತಹ ಸಮಯದಲ್ಲಿ ಅವರ ಕೈಗೆ ಸಿಗೋದನ್ನ ಟೈಟ್ ಆಗಿ ಹಿಡ್ಕೊಂಡ್ರು, ಅದೇನೇ ನಿಮ್ಮ ತಲೆ ಕೂದಲು. ಸೊ ಟಿಮ್ ಬಂದು ಎಲಿಯೋಟ್ ಅವನ ಯೆಲ್ಲೋ ಕಲರ್ ಕೂದಲನ್ನ ತೋರಿಸ್ತಾನೆ. ಸೊ ಹೀರೋ ಅವರ ಕೈಯಲ್ಲಿ ಇರ್ತಾ ಇದ್ದ ಬ್ಲೂ ಸ್ಟೈನ್ ನಿಮ್ಮ ತಲೆಗೆ ನೀವು ಹೊಡೆದಿದ್ದ ಯೆಲ್ಲೋ ಕಲರ್ ಎರಡುವೆ ಮಿಕ್ಸ್ ಆಗ್ಬೇಕಾದ್ರೆ ಗ್ರೀನ್ ಕಲರ್ ಉಂಟಾಗಿದೆ. ಆದ್ರಿಂದಾನೇ ಹೀರೋ ಅವರ ಒಂದು ಕೈ ಬ್ಲೂ ಕಲರ್ ಅಲ್ಲೂ ಇನ್ನೊಂದು ಕೈ ಗ್ರೀನ್ ಕಲರ್ ಅಲ್ಲೂ ಇದ್ದಿರೋದು. ಅದೊಂದು ಡೈಯಿಂಗ್ ಕ್ಲೂ. ಹೀರೋ ಸಾಯೋದಕ್ಕಿಂತ ಮುಂಚೆ ಅವರು ಫೈನಲ್ ಆಗಿ ಬಿಟ್ಟು ಹೋಗಿದ್ದ ಅದೊಂದು ಎವಿಡೆನ್ಸ್. ನಿಜಕ್ಕೂ ನಿಮ್ಮ ಕೂದಲು ಬ್ಲಾಕ್, ಆದ್ರೆ ನಿಮ್ಮ ಮೇಲೆ ಯಾರು ಡೌಟ್ ಪಡಬಾರ್ದು ಅನ್ನೋದಕ್ಕಾಗಿ ಈ ರೀತಿ ಯೆಲ್ಲೋ ಕಲರ್ ಡೈಯಿಂಗ್ ಅನ್ನ ಮಾಡ್ಕೊಂಡು ಬಂದಿದ್ದೀರಾ. ಅಂದ್ರೆ ಹೀರೋ ಅವರ ಮಗ ನೀವು ಅಂತ ಯಾರಿಗೂ ಗೊತ್ತಾಗಬಾರ್ದು ಅಂತ ಅನ್ಕೊಂಡಿದ್ದೀರಾ. ಆದ್ರೆ ಕೊನೆಗೆ ಹೀರೋ ಸತ್ತ ಮೇಲೆ ಅವರು ಸಾಕಿದ ಕುರಿಗಳು, ಅವರು ಹೇಳ್ಕೊಟ್ಟಿದ್ದ ಡಿಟೆಕ್ಟಿವ್ ಸ್ಟೋರೀಸ್ ಅವರನ್ನ ಕಾಪಾಡಿಲ್ಲ, ಆದ್ರೆ ನಿಮ್ಮನ್ನ ಎಕ್ಸ್ಪೋಸ್ ಮಾಡ್ಬಿಡ್ತು. ನಿಮ್ಮ ತಂದೆ ಅವರು ಹೇಳ್ಕೊಟ್ಟಿದ್ದ ಡಿಟೆಕ್ಟಿವ್ ಸ್ಟೋರೀಸ್ ಅನ್ನ ಕೇಳಿ ಆ ಕುರಿಗಳು ನಿಮ್ಮನ್ನ ಕಂಡಿಡ್ದು ಬಿಡ್ತು ಅಂತ ಹೇಳಿ ಟಿಮ್ ಪೀಟರ್ ಅವನ ತಲೆಯಿಂದ ಒಂದು ಕೂದಲನ್ನ ಕಿತ್ಕೊತಾನೆ. ಕಿತ್ಬಿಟ್ಟು ಅವನನ್ನ ನೋಡಿ ಯು ಆರ್ ಅಂಡರ್ ಅರೆಸ್ಟ್ ಪೀಟರ್ ಅಂತ ಹೇಳ್ತಾನೆ. ಆದ್ರೆ ಅದಕ್ಕೆ ತಕ್ಷಣ ಎಲಿಯೋಟು ಟಿಮ್ ಅನ್ನ ನೋಡಿ ನಗಾಡ್ಬಿಟ್ಟು, ಓಹೋ ಟಿಮ್, ನಾನು ಜಸ್ಟ್ ಹೇರ್ ಕಲರ್ ಅನ್ನ ಮಾಡಿದ್ದೀನಿ ಅನ್ನೋ ಒಂದು ವಿಷಯವನ್ನ ಇಟ್ಕೋಬಿಟ್ಟು ನನ್ನನ್ನ ಕೊಲೆಗಾರ ಅಂತ ನೀವು ಹೇಳೋದಕ್ಕೆ ಆಗೋದಿಲ್ಲ. ಹಾಗಾದ್ರೆ ಈ ಊರಿನಲ್ಲಿ ಯೆಲ್ಲೋ ಕಲರ್ ಹೆಡ್ ಅಲ್ಲಿ ಇರ್ತಾ ಇರೋರು ಎಲ್ಲರೂ ಮರ್ಡರರ್ ಆಗ್ಬಿಡ್ತಾರಾ? ಎಲ್ಲರನ್ನು ಅರೆಸ್ಟ್ ಮಾಡ್ಬಿಡ್ತೀರಾ? ಸ್ವಲ್ಪ ಯೋಚನೆ ಮಾಡಿ ಆಫೀಸರ್ ಅಂತ ಹೇಳಿದ್ರೆ ಇವಾಗ ಟಿಮ್ ಜೋರಾಗಿ ನಗಾಡ್ತಾನೆ. ನಾನು ಈ ಡಿಸಿಷನ್ ಅನ್ನ ತಗೊಂಡಿರೋದು ನೀವು ಯೆಲ್ಲೋ ಕಲರ್ ಹೇರ್ ಅನ್ನ ಇಟ್ಟಿದ್ದೀರಾ ಅನ್ನೋ ಒಂದೇ ಒಂದು ವಿಷಯಕ್ಕಾಗಲ್ಲ. ನಿಮ್ಮ ಕೂದಲನ್ನ ಕಿತ್ಕೊಂಡಿದ್ದು ಅದಕ್ಕಾಗಿ ಮಾತ್ರ ಇಲ್ಲ, DNA ಟೆಸ್ಟ್ ಅನ್ನ ಮಾಡಿಸೋದಕ್ಕಾಗಿ, ನೀವು ನಿಜವಾಗ್ಲೂ ಹೀರೋ ಅವರ ಮಗನೇ ಅಂತ ಪ್ರೂವ್ ಮಾಡೋದಕ್ಕಾಗಿ ಅಂತ ಹೇಳಿದ ತಕ್ಷಣವೇ ಪೀಟರ್ ಅವನ ಮುಖವೇ ಚೇಂಜ್ ಆಗ್ಬಿಡುತ್ತೆ. ಸ್ವಲ್ಪ ಹೊತ್ತು ಏನನ್ನು ಮಾತಾಡೋದಕ್ಕೆ ಆಗದೆ ಸೈಲೆಂಟ್ ಆಗಿ ನಿಂತು ಬಿಡ್ತಾನೆ. ಆದ್ರೆ ತಕ್ಷಣವೇ ಮತ್ತೆ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಸರಿ, ಓಕೆ, ನಾನು ಹೀರೋ ಅವರ ಮಗನಾಗೆ ಇರ್ಲಿ, ಅದ್ರಲ್ಲಿ ಏನು ಪ್ರಾಬ್ಲಮ್ ಇರ್ತಿದೆ? ನಾನು ಏನಕ್ಕಾಗಿ ಅವರನ್ನ ಸಾಯಿಸಬೇಕು? ನೀವು ಆ ವಿಲ್ಲನ್ನ ನೋಡಿದ್ದೀರಾ ತಾನೆ? ಅಂದ್ರೆ ಆಸ್ತಿ ಪಾಸ್ತಿ ಡಾಕ್ಯುಮೆಂಟ್ ಅನ್ನ ರೆಬೆಕಾ ತಾನೇ ಎಲ್ಲವನ್ನು ತಗೋತಿದ್ದಾಳೆ, ನನಗೂ ಸ್ವಲ್ಪ ಸಿಗುತ್ತೆ ತಾನೆ? ಹಾಗಿರ್ಬೇಕಾದ್ರೆ ಏನಕ್ಕಾಗಿ ನಾನು ತಂದೆ ಅವರನ್ನ ಕೊಲ್ಬೇಕು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಟಿಮ್, ಯಾಕೆಂದ್ರೆ ಆ ವಿಲ್ಲನ್ನ ಬರ್ದಿರೋದೇ ನೀವೇ ಅಂತ ಹೇಳಿದ ತಕ್ಷಣ ಜನರು ಎಲ್ಲರೂ ಹಾ ಅಂತ ಶಾಕ್ ಆಗಿ ನೋಡ್ತಾರೆ. ಸೊ ನಿಮ್ಮ ದೊಡ್ಡ ಪ್ಲಾನ್ ಏನು ಅಂದ್ರೆ ನಿಮ್ಮ ತಂದೆಯವರು ಸತ್ತೋದ ಮೇಲೆ ಆಸ್ತಿ ಪಾಸ್ತಿ ಎಲ್ಲವೇ ರೆಬೆಕಾ ಅವರ ಕಂಟ್ರೋಲ್ಗೆನೆ ಬರುತ್ತೆ, ನಂತರ ಅವರೇನೆ ಅವು ಎಲ್ಲವನ್ನು ಇನ್ಕರೆಕ್ಟ್ ಮಾಡೋದು. ಆಗಿರ್ಬೇಕಾದ್ರೆ ಅವರು ಏನಾದ್ರೂ ಮರ್ಡರ್ ಕೇಸಲ್ಲಿ ಸಿಗಾಕೋಬಿಟ್ಟು ಜೈಲಿಗೆ ಹೋಗ್ಬಿಟ್ರೆ ಅದರ ನಂತರ ಅವರಿಗೆ ಬರ್ಬೇಕಾಗಿರುವ ಆಸ್ತಿ ಪಾಸ್ತಿ ನೆಕ್ಸ್ಟ್ ಲೀಗಲ್ ಆಗಿ ಯಾರಿಗೆ ಹೋಗುತ್ತೆ? ಲೀಗಲ್ ಆಗಿ ವಾರಿಸುದಾರ ಯಾರು? ನೀವು ತಾನೇ. ಸೊ ನಿಮಗೆ ಬಂದ್ಬಿಡುತ್ತೆ. ಆದ್ರಿಂದಾನೇ ನೀವು ಹೀರೋವನ್ನ ಮರ್ಡರ್ ಮಾಡಬೇಕು, ಅದನ್ನ ತೆಗೆದು ರೆಬೆಕಾ ಮೇಲೆ ಹಾಕ್ಬೇಕು, ಅವರು ಜೈಲಿಗೆ ಹೋಗ್ಬೇಕು. ಆ ರೀತಿ ಅವರು ಜೈಲಿಗೆ ಹೋದ ಮೇಲೆ $1 ಬಿಲಿಯನ್ ಹಣ ನಿಮ್ಮ ಕೈಗೆ, ಆ ಕುರಿ ಕೊಠಡಿ, ಗ್ರಾಸ್ ಲ್ಯಾಂಡ್, ಬೆಟ್ಟ ಗುಡ್ಡ ಅಂತ ನಿಮ್ಮ ತಂದೆ ಆಸ್ತಿ ಪಾಸ್ತಿ ಎಲ್ಲವೇ ನಿಮ್ಮ ತಲೆಗೆ ಬಂದ್ಬಿಡುತ್ತೆ, ನಿಮ್ಮ ಕೈಗೆ ಬಂದು ಸೇರ್ಕೊಳ್ಳುತ್ತೆ. ಅದೇನೇ ನಿಮಗೆ ಬೇಕಾಗಿದ್ದು ಅಂತ ಹೇಳ್ಬೇಕಾದ್ರೆ ಇವಾಗ ಪೀಟರ್ಗೆ ಏನನ್ನ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ. ಸೈಲೆಂಟ್ ಆಗಿ ಯೋಚನೆ ಮಾಡ್ತಾನೆ. ಮತ್ತೆ ಇನ್ನೊಂದು ವಿಷಯ, ಪೀಟರ್, ಫಸ್ಟ್ ನಾನು ಹೀರೋಗೆ ಹಾರ್ಟ್ ಅಟ್ಯಾಕ್ ಬಂದೇನೆ ಸತ್ತೋಗ್ಬಿಟ್ರು ಅಂತ ಅನ್ಕೊಂಡೆ, ಹಾಗೇನೆ ಫೈಲ್ ಅನ್ನು ಕ್ಲೋಸ್ ಮಾಡೋಣ ಅಂತಿದ್ದೆ. ಆದ್ರೆ ಐಡಿಯಾವನ್ನ ಚೇಂಜ್ ಮಾಡಿದ್ದು ಯಾರು? ನೀವೇನೆ. ಯಾಕೆಂದ್ರೆ ಆ ಕೇಸ್ ಅನ್ನ ನಾರ್ಮಲ್ ಆಗಿ ಸಾಲ್ವ್ ಮಾಡ್ಬಿಟ್ರೆ ಏನಾಗುತ್ತೆ, ಕ್ಲೋಸ್ ಮಾಡ್ಬಿಟ್ರೆ ಏನಾಗುತ್ತೆ? ನಿಮ್ಮ ತಂದೆಯವರ ಆಸ್ತಿ ಎಲ್ಲವೇ ನಿಮ್ಮ ಅಕ್ಕ ರೆಬೆಕಾಳಿಗೆ ಹೋಗ್ಬಿಡುತ್ತೆ. ಆ ರೀತಿ ಹೋದ್ರೆ ನೀವು ಸೋತಂಗಾಗ್ಬಿಡುತ್ತೆ. ಆದ್ರಿಂದಾನೇ ನೀವು ಪ್ಲಾನ್ ಮಾಡಿ ಒಂದು ಜರ್ನಲಿಸ್ಟ್ ತರ ನನ್ನ ಹತ್ರ ಬಂದು ಇನ್ವೆಸ್ಟಿಗೇಷನ್ ಮಾಡಿಸೋದಕ್ಕಾಗಿ ನನಗೆ ಟ್ರಿಗರ್ ಅನ್ನ ಮಾಡಿದ್ರಿ. ರೆಬೆಕಾ ಮೇಲೆ ನಿನ್ನ ಡೌಟ್ ಎಲ್ಲ ಇರಬೇಕು ಅಂತ ನನ್ನನ್ನ ಪುಷ್ ಮಾಡ್ತಿದ್ರಿ. ನಿಮ್ಮ ಸ್ಕ್ರಿಪ್ಟಿನ ಪ್ರಕಾರ ಕತೆ ಹೋಗ್ಬೇಕು, ಪೊಲೀಸರ್ಸ್ ಬಿಹೇವ್ ಮಾಡ್ಬೇಕು ಅಂತ ನೀವು ಅನ್ಕೊಂಡಿದ್ರಿ. ಆದ್ರೆ ನಮ್ಮ ಹೀರೋ ಸಾಕಿದ್ದ ಕುರಿಗಳು ನಿಮ್ಮ ಪರ್ಫೆಕ್ಟ್ ಪ್ಲಾನ್ ಅನ್ನ ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಮಾಡ್ಬಿಡ್ತು ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಎಲ್ಲರೂ ಶಾಕ್ ಆಗ್ತಾರೆ. ಆವಾಗ ಪೀಟರ್ ಮುಖವನ್ನು ನೋಡ್ಬೇಕಲ್ಲ, ತುಂಬಾನೇ ಗಾಬರಿ ಆಗ್ತಿರ್ತಾನೆ. ಸುತ್ತಮುತ್ತ ನೋಡ್ತಿರ್ತಾನೆ, ಏನಾದ್ರೂ ದಾರಿ ಇದೆಯಾ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಅಂತ. ಸೊ ಅದೇ ತರ ನೆಕ್ಸ್ಟ್ ಸೆಕೆಂಡ್ ಅವನ ಕಾರ್ ಇರುವ ಕಡೆಗೆ ಸ್ಪೀಡ್ ಆಗಿ ಓಡಿ ಹೋಗ್ತಾನೆ, ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ. ಆದ್ರೆ ಅವನಿಗೇನೆ ಗೊತ್ತಾಗದೆ ಈ ಕೇಸಲ್ಲಿ ಇನ್ನ ಇಬ್ಬರು ಹೀರೋಸ್ ಇರ್ತಿದ್ರಲ್ವಾ, ನಮ್ಮ ರಿಕ್ಕಿ ಮತ್ತೆ ರೋನಿ, ಇಬ್ಬರುವೆ ತುಂಬಾನೇ ರಗಡ್ ಅಲ್ವಾ. ಸೊ ಒಬ್ರಿಗೊಬ್ರು ನೋಡ್ಕೊಬಿಟ್ಟು, ಲೋ ನಮ್ಮ ಟೈಮ್ ಬಂದ್ಬಿಟ್ಟಿದೆ ಅಂತ ಹೇಳಿ ಇಬ್ಬರುವೆ ಒಂದೇ ಸ್ಪೀಡ್ ಲಿಮಿಟ್ ಅಲ್ಲಿ ಪೀಟರ್ ಅವನ ಕಾರ್ ಕಡೆಗೆ ಓಡಿ ಹೋಗ್ತಾರೆ. ಡೊಮ್ ಅಂತ ಒಂದೇ ಗುದ್ದು ಕಾರ್ ಡೋರ್ ಬೆಂಡ್ ಆಗ್ಬಿಡುತ್ತೆ, ಮತ್ತೆ ಒಂದು ಗುದ್ದು ಕಾರಿನ ಟೈರ್ ಬೆಂಡ್ ಆಗ್ಬಿಡುತ್ತೆ. ಗುದ್ದಿಗೆ ಪೀಟರ್ಗೆ ಏನುವೇ ಅರ್ಥವಾಗ್ತಿಲ್ಲ, ಇವೇನು ಕುರಿಗಳ ಎಮ್ಮೆಗಳ ಇಷ್ಟೊಂದು ಸ್ಟ್ರಾಂಗ್ ಆಗಿರ್ತಿದೆಯಲ್ಲ ಅಂತ. ಕೊನೆಗೆ ಪೀಟರ್ ತಪ್ಪಿಸ್ಕೊಳ್ಳಕ್ಕೆ ಆಗದೆ ಸರಿಯಾಗಿ ಸಿಗೋಕೋಬಿಟ್ಟ. ಸೊ ಪೊಲೀಸರ್ಸ್ ಅವನನ್ನ ಅರೆಸ್ಟ್ ಮಾಡ್ಬಿಡ್ತಾರೆ. ನಂತರ ನಮ್ಮ ರೆಬೆಕಾಳನ್ನ ರಿಲೀಸ್ ಮಾಡಿ ಬಿಡ್ತಾರೆ. ಸೊ ಕೇಸು ಕ್ಲೋಸ್ ಆಗುತ್ತೆ. ಸತ್ತೋಗಿದ್ದ ನಮ್ಮ ಹೀರೋಗೆ ನ್ಯಾಯವೂ ಸಿಗುತ್ತೆ. ಆದ್ರೆ ಹೀರೋ ಇಲ್ಲದೆ ಇರುವ ಜಾಗ ಮಾತ್ರ, ಆ ಸ್ಪೇಸ್ ಮಾತ್ರ ಹಾಗೆ ಖಾಲಿನೇ ಇರುತ್ತೆ. ಸ್ವಲ್ಪ ದಿನಗಳ ನಂತರ ನಮ್ಮ ರೆಬೆಕಾ ಒಂದು ಡಿಸಿಷನ್ ಅನ್ನ ತಗೋತಾಳೆ. ಇನ್ ಮುಂದೆ ನಾನು ರೆಬೆಕಾ ಜಾರ್ಜ್, ನಮ್ಮ ತಂದೆಯವರ ಹೆಸರನ್ನ ನಾನು ಹೆಮ್ಮೆ ಪಡಿಸ್ತೀನಿ, ಅವರ ಗೌರವವನ್ನ ನಾನು ಕಾಪಾಡ್ತೀನಿ, ಅವರ ಫಾರ್ಮ್ ಹೌಸ್, ಅವರ ಕುರಿಗಳು, ಇನ್ ಮುಂದೆ ಎಲ್ಲವನ್ನು ನಾನು ನೋಡ್ಕೋತೀನಿ ಅಂತ ಡಿಸಿಷನ್ ತಗೊಂಡು ಲಾಯರ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಆ ಜಾಗಕ್ಕೆ ಆ ಫಾರ್ಮನ್ ಮತ್ತೆ ಆ ಮಾಂಸದ ಅಂಗಡಿ ಅವನು ಇರ್ತಿದ್ದಾನೆ ಅಲ್ವಾ, ಹ್ಯಾಂಗೋ, ಇಬ್ಬರು ಬರ್ತಾರೆ. ಅವರಿಬ್ಬರಿಗೂ ನಮ್ಮ ಹೀರೋ ಅವರ ಫಾರ್ಮ್ ಹೌಸ್ ಅನ್ನ, ಕುರಿ ಕೊಠಡಿಯನ್ನ ತಗೋಬೇಕು ಅಂತ ಆಸೆ. ಸೊ ಎಷ್ಟು ಹಣವನ್ನ ಬೇಕಾದ್ರೂ ಕೊಟ್ಟು ತಗೊಳ್ಳೋಣ ಅಂತ ರೆಬೆಕಾ ಹತ್ರ ಬಂದು ಕೇಳ್ತಿರ್ತಾರೆ. ಅದಕ್ಕೆ ನಮ್ಮ ರೆಬೆಕಾ ನಗಾಡ್ಕೊಂಡೆ, ಇವ್ರುಗಳು ಏನು ನಮ್ಮ ಆಸ್ತಿ ಇಲ್ಲ, ಇವ್ರುಗಳು ನಮ್ಮ ಫ್ಯಾಮಿಲಿ, ಈ ಕುರಿಗಳು ನನ್ನ ಫ್ಯಾಮಿಲಿ, ಇವ್ರುಗಳನ್ನ ನನ್ನ ಕೈಯಲ್ಲಿ ಮಾರೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಡ್ತಾಳೆ. ಅದು ಮಾತ್ರ ಇಲ್ಲ, ಹೀರೋ
ಇಟ್ಟೋಗಿದ್ದಾರೆ ಅಲ್ವಾ $1 ಬಿಲಿಯನ್, ಅದರಲ್ಲಿ ಒಂದು ಶೇರ್ ಅನ್ನ ತಗೊಂಡು ಅದನ್ನು ಯೂಸ್ ಮಾಡಿ ಆ ಫಾರ್ಮರ್ ಅವನ ಕುರಿ ಕೊಠಡಿಯಲ್ಲಿ ಇರುತ್ತೆ ಅಲ್ವಾ ಕುರಿಗಳು, ಅವು ಎಲ್ಲವನ್ನು ದುಡ್ಡು ಕೊಟ್ಟು ತಗೊಂಡು ಅವು ಎಲ್ಲವನ್ನು ಕಾಪಾಡ್ಬಿಡ್ತಾವಳೆ. ಅದರ ನಂತರ ನೋಡಿದ್ರೆ ಇವಾಗ ನಮ್ಮ ಹೀರೋನ ಕುರಿ ಕೊಠಡಿ ಇದೆಯಲ್ವಾ, ಅದು ಇವಾಗ 2ರಷ್ಟು ಜಾಸ್ತಿ ಆಗ್ಬಿಟ್ಟಿರುತ್ತೆ. ಸೊ ಸಂಜೆ ಟೈಮ್ ಚಿಲ್ ಅಂತ ಗಾಳಿ, ಅಲ್ಲಿ ಒಂದು ಗುಡ್ಡ, ಯಾವಾಗ್ಲೂ ನಮ್ಮ ಸೆಬಾಸ್ಟಿಯನ್ ಕೂತ್ಕೋತಿದ್ದ ಜಾಗ, ಅಲ್ಲಿಗೆ ಇವಾಗ ಲಿಲ್ಲಿ ಬಂದು ಕೂತ್ಕೋತಾಳೆ. ಅವಳ ಪಕ್ಕದಲ್ಲಿ ಮೇಪಳು ಇರ್ತಾನೆ. ನಂತರ ಇವಾಗ ರೆಬೆಕಾ ಅವರ ಅಪ್ಪನ ತರನೇ ಕೈಗೆ ಒಂದು ಡಿಟೆಕ್ಟಿವ್ ಬುಕ್ ಅನ್ನ ತಗೊಂಡು ಕೂತ್ಕೋಬೇಕಾದ್ರೆ ಆ ಕಥೆಯನ್ನ ಕೇಳಿಸ್ಕೊಳ್ಳೋದಕ್ಕಾಗಿ ಎಲ್ಲ ಕುರಿಗಳು ರೆಡಿ ಆಗುತ್ತೆ. ಆವಾಗ ನಮ್ಮ ಲಿಲ್ಲಿ ವಿಂಟರ್ ಕುರಿಗೆ ಸೋರ್ ಕೊಟ್ಟು, ಇನ್ ಮುಂದೆ ನಿನ್ನ ಹೆಸರು ವಿಂಟರ್ ಇಲ್ಲ, ಇನ್ ಮುಂದೆ ಜಾರ್ಜ್ ಅಂತ ಹೇಳುತ್ತೆ. ನಮ್ಮ ಹೀರೋ ಹೆಸರೇ ಅವರು ಇವಾಗ ಇಲ್ಲ, ಅವರು ಹೋಗ್ಬಿಟ್ಟಿದ್ದಾರೆ, ಆದ್ರೆ ಅವರ ನೆನಪು, ಅವರ ಪ್ರೀತಿ ಯಾವಾಗ್ಲೂ ಇಲ್ಲೇನೆ ಇರಬೇಕು, ನಮ್ಮ ಜೊತೆನೆ ಇರಬೇಕು ಅಂತ ಹೇಳ್ಬೇಕಾದ್ರೆ ಆ ಸಮಯದಲ್ಲಿ ನಮ್ಮ ರೆಬೆಕಾನು ಕಥೆಯನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ. ಇವತ್ತಿನ ದಿನ ಕತೆ ಏನು ಅಂದ್ರೆ ಒಂದು ಬುದ್ಧಿವಂತ ಡಿಟೆಕ್ಟಿವ್ ನ ಕತೆ ಅಂತ ಹೇಳಿದ ತಕ್ಷಣ ಎಲ್ಲ ಕುರಿಗಳು ಹಾಗೆ ಸೈಲೆಂಟ್ ಆಗಿ ಕೂತು ಅಬ್ಸರ್ವ್ ಮಾಡಿ ಆ ಕಥೆಯನ್ನ ಕೇಳೋದಕ್ಕೆ ಶುರು ಮಾಡ್ತವೆ. ಸೊ ಗಾಳಿನೂ ಹಾಗೆ ತಂಪಾಗಿ ಬೀಸುತ್ತೆ. ಆಕಾಶವನ್ನ ನೋಡ್ತಾ ಇರ್ತಾವಳೆ ಲಿಲ್ಲಿ. ಅವಳ ಮುಖದಲ್ಲಿ ಒಂದು ಚಿಕ್ಕ ಸ್ಮೈಲ್ ಇರುತ್ತೆ. ಯಾಕೆಂದ್ರೆ ಇದ್ರ ಮೇಲೆ ನಮ್ಮ ಹೀರೋ ಈ ಪ್ರಪಂಚದಲ್ಲಿ ಇಲ್ಲ, ಸೆಬಾಸ್ಟಿಯನ್ ಇಲ್ಲ, ಆದ್ರೆ ಅವರ ನೆನಪು, ಅವರ ಪಾಸ್ಟ್, ಅವರ ಸ್ಟೋರಿ, ಅವರ ಪ್ರೀತಿ ಇವು ಎಲ್ಲವೇ ಇನ್ನವೇ ಆ ಗ್ರಾಸ್ ಲ್ಯಾಂಡ್ ಅಲ್ಲಿ ಜೀವಂತವಾಗಿ ಇರುತ್ತೆ ತಾನೆ. ಅವ್ರಗಳ ಜೊತೆನೆ ಯಾವಾಗ್ಲೂ ಇರ್ತಾನೆ ಇರುತ್ತೆ ಅಲ್ವಾ. ಅದನ್ನ ಕುರಿಗಳು ನೋಡಿ ಅಬ್ಸರ್ವ್ ಮಾಡಿ ಫೀಲ್ ಮಾಡೋ ರೀತಿ ನಮಗೆ ತೋರಿಸಿ ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಖಂಡಿತ ನಿಮ್ಮ ಎಲ್ಲರಿಗೂ ತುಂಬಾನೇ ಇಷ್ಟವಾಗಿರುತ್ತೆ ಅಂತ ನಾನು ನಂಬ್ತೀನಿ. ತುಂಬಾನೇ ಫೀಲ್ ಗುಡ್ ಅಂತ ನಿಮಗೆ ಅನ್ಸಿರುತ್ತಲ್ಲ. ಇಷ್ಟವಾಗಿದ್ರೆ ಮರ್ಯಾದೆ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ, ಮಿಸ್ ಮಾಡಲೇಬೇಡಿ. ತುಂಬಾನೇ ಇಷ್ಟವಾಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಗೆ ಶೇರ್ ಅನ್ನ ಮಾಡಿ. ಮತ್ತೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಬೇಗನೆ ಇನ್ನೊಂದು ಒಳ್ಳೆ ಮೂವಿಯ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.